ಮಜಾ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ ಜನ ಕೆಲವು ವಿಚಾರದಲ್ಲಿ ಸಿಕ್ಕಾಪಡೆ ಪರ್ಟಿಕ್ಯುಲರ್ ಕಣ್ರಿ. ಎಷ್ಟು ಮಟ್ಟಿಗೆ ಅಂದ್ರೆ ಸತ್ತಿರೋ ಮೀನು ಫ್ರೆಶ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅಂತದ್ರಲ್ಲಿ ನಿಮ್ಮನ್ನ ನಗ್ಸುವಂತ ಕಾಮಿಡಿನೂ ಅಷ್ಟೇ ಫ್ರೆಶ್ ಆಗಿರ್ಬೇಕಲ್ವಾ? ಅಂತದೇ ಫ್ರೆಶ್ ಆಗಿರುವಂತ ಒಂದ್ ಎಪಿಸೋಡ್ ನ ತಗೊಂಡು ನಿಮ್ ಮುಂದೆ ಬಂದಿದೀವಿ. ಇವತ್ತಿನ ಎಪಿಸೋಡ್ ನ ಬೇಗ ಶುರು ಮಾಡ್ಬೇಡ. ನಿಮ್ಮೆಲ್ರಿಗೂ ವೆಲ್ಕಮ್ ಟು ಮಜಾ ಭಾರತ. ನಾನು ನಿಮ್ಮ ಅಜಯ್ ಸಿಂಧು. ಸೊ ಇನ್ನು ನಗೋದಕ್ಕೆ ರೆಡಿ ಆಗಿರುವಂತ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಬೇಡ. ಮಜಾ ಭಾರತದ ಎನರ್ಜಿ ಬೂಸ್ಟರ್ಸ್ ಜಿ ಮ್ಯಾನ್ ಅಂಡ್ ಡಾರ್ಲಿಂಗ್ ರಾಜಿ. ಥ್ಯಾಂಕ್ ಯು. ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಸೊ ತಡ ಮಾಡೋದೇ ಬೇಡ, ಬೇಗ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ. ಈ ಜಗಪ್ಪ ಇಲ್ವಾ, ಆಕ್ಟರ್ ಆದ್ರೂ ಯಾಮರ್ಸ್ತಾನೆ, ಡಾಕ್ಟರ್ ಆದ್ರೂ ಯಾಮರ್ಸ್ತಾನೆ. ಈಗ ಆಸ್ಪತ್ರೆ ಬೇರೆ ಇಟ್ಕೊಂಡಿದ್ದಾನೆ, ಬಂದಿರೋ ಪೇಷಂಟ್ಸ್ ನ ಯಾಮರ್ಸ್ತಾ ಇದ್ದಾನೆ. ಯಾಕಪ್ಪ ಹಿಂಗೆ ಅಂತ ಕೇಳ್ಬೇಕು ಅಂದ್ರೆ ಆ ಜಗಪ್ಪನೇ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಜಗಪ್ಪ ಅಂಡ್ ಟೀಮ್. ಡಾಕ್ಟರ್ ಸೀತಾರಾಮ್, ಡಾಕ್ಟರ್ ಜಗಪ್ಪ, ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ನನ್ ಮಗ್ನೆ ಸರ್, ನಾನು ಇಲ್ದೇ ಇರೋ ಹೊತ್ತಲ್ಲಿ ಟೆಟಸ್ಕೋಪು ವೇಪ್ರಾನ್ ಹಾಕೊಂಡು ನಾನೇ ಡಾಕ್ಟ್ರು ಅಂತ ಓಡಾಡ್ತಾ ಇದೀಯ ಅಂತ ಓಡಾಡ. ಏನ್ ಒಳ್ಳೆ ನಿಮ್ ಹೆಂಡತಿ ಜೊತೆ ಸುತ್ತಾಡೋದಂಗ್ ಮಾತಾಡ್ತಿದ್ರಲ್ಲ ನೀವು? ನನ್ನ ಹೆಂಡತಿ ಕರ್ಕೋವಲ್ಲ ಅಂದ್ರೆ ಇದನ್ನೆಲ್ಲ ತಗೋಬೇಡ. ನನ್ಗೆ ಇದ್ರಲ್ಲಿ ಬಹಳ ಸೆಂಟಿಮೆಂಟ್ ಇದೆ. ನೀವ್ ಹೆಂಗ್ ಸೆಂಟಿಮೆಂಟ್ ಇಟ್ಕೊಂಡಿರಿ? ನಿಮ್ ಹೆಂಡತಿ ಅಲ್ಲಿ ಸುತ್ತಾವ್ರೆ. ಎಲ್ಲಿ ಸುತ್ತವಳೆ? ಅಲ್ಲೇ ಬನಶಂಕರಿ ಹತ್ರ. ಬೇಡ ಸುಮ್ಮನೆ ಅಲ್ಲೇ ದೇವಸ್ಥಾನ ಸುತ್ತಾವ್ರೆ. ಕಾಂಪೌಂಡ್ರ ಡಾಕ್ಟರ್, 4 ಬೇಳ್ ಮುಂದಕ 4 ಬೇಳ್ ಹಿಂದಕ ಮಡ್ಚ್ಕೊಂಡು ಈ ಬೆಟ್ಟು ತೆಗೆದು ಡಾಕ್ಟ್ರೆ ಪಂಚಬಿಸಿನಲ್ಲಿ ಇಟ್ಬಿಟ್ಟು ಬರ್ಬೇಕು. ನೀ ಎಲ್ಲೋ ಐತೆ ಇದೆಯಾ, ಎಲ್ಲಿ ಬೋತಾ ಇದೆಯಾ ಅಂತ ನನಗೆ ಗೊತ್ತಾಗಬೇಕು. ವಯ ಬೈಲೆ ನೆನ್ನೆ ಯಾಕೆ ಹಾಸ್ಪಿಟ್ಲಿಗೆ ಬಂದಿಲ್ವಂತೆ? ಅದು ನನ್ನ ಹೆಂಡತಿ ಸಿನಿಮಾಗೆ ಹೋಗಿದ್ಲು, ನಾನು ಮನೇಲಿ ಮುಸ್ರೆ ತಿಕ್ತಿದ್ದೆ. ವೆರಿ ಗುಡ್. ಅಂದಾಗೆ ನೀವು ಬಂದಿಲ್ವಂತಲ್ಲ, ಎಲ್ಲೋಗಿದ್ರಿ? ನಿನ್ನ ಹೆಂಡತಿ ಒಬ್ಳೆ ಹೋಯ್ತಾಳೆ ಅಂತ ಜೊತೆಗೆ ಸಿನಿಮಾಗೆ ಹೋಗಿದ್ದೆ. ನನ್ನ ಹಾಸ್ಪಿಟ್ಲಿ ನಿನ್ನ ಹಾಸ್ಪಿಟ್ಲ್ ಇದ್ದಂಗಲ್ವಾ? ಹೌದು. ನನ್ನ ವೇಪ್ರೋನ್ ನಿನ್ ವೇಪ್ರೋನ್ ಇದ್ದಂಗಲ್ವಾ? ಹೌದು. ನನ್ನ ಟೆಟಸ್ಕೋಪ್ ನಿನ್ ಟೆಟಸ್ಕೋಪ್ ಇದ್ದಂಗಲ್ವಾ? ಹೌದು. ಹಂಗೆ ನಿನ್ನ ಹೆಂಡತಿ ನನ್ನ ಹೆಂಡತಿ ಇದ್ದಂಗೆ. ಲಾಜಿಕ್ ಕರೆಕ್ಟ್. ಕಾಂಪೌಂಡ್ರ ಡಾಕ್ಟರ್ ಬೈಲೆ ಒಬ್ಬ ಪೇಷಂಟ್ ಬಂದಿಟ್ಕಲೆ ಡಾಕ್ಟ್ರೇ 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 ಅಂತ ಕಾಲ್ ಸಂದೆ ಬತ್ತಿದ್ನಲ್ಲ, ಯಾಕೆ ಸೌಂಡ್ ಮಾಡ್ತಾ ಇದ್ದ? ಅದು ತುಂಬಾ ಸೌಂಡ್ ಮಾಡ್ತಿದ್ದ ಅಂತ ಒಂದೇ ಒಂದು ಇಂಜೆಕ್ಷನ್ ಕೊಟ್ಟೆ ಡಾಕ್ಟ್ರೆ. ಅವ್ನು ಹಾರ್ಟ್ ಬೀಟ್ ಆದ್ರೂ ಬಡ್ಕತಾ ಇದೆಯೇನೋ? ಸೌಂಡ್ ಮಾಡಿದ್ರೆ ಎಲ್ಲಿ ಇನ್ನೊಂದು ಇಂಜೆಕ್ಷನ್ ಕೊಟ್ಬಿಡ್ತೀನೋ ಅಂತ ಅವನು ಹಾರ್ಟ್ ಬೀಟ್ ಸೌಂಡ್ ಮಾಡ್ತಾ ಇಲ್ಲ. ಯಾವ ಇಂಜೆಕ್ಷನ್ ಪೆಟ್ಟವ್ರ? ಈ ಇಂಜೆಕ್ಷನ್ ಪೆಟ್ಟೆ ಅನ್ನ ಇವಾಗ ಒಬ್ಬ ಪೇಷಂಟ್ನೇ ಸಾಯಿಸ್ಬಿಟ್ಟಲ್ಲ. ಸತ್ತೋಗ್ಬಿಟ್ಟ. ನಂಗೆ ಹೇಳ್ದೆ ಹೋಗ್ಬಿಟ್ಟವನವನು. ಹೇಳ್ಬಿಟ್ಟು ಹೋಗಕ್ಕ ಅವನೇ ನಿಮ್ ಚಿಕ್ಕಪ್ಪನ ಮಗಂದ. 2 ವರ್ಷದ ಬೋನಸ್ ದುಡ್ಡು ಕೊಟ್ಟಿಲ್ಲ, ಯಾವಾಗ ಕೊಡ್ತೀರಿ ನೀವು? ಈಗಲೇ ಕೊಡ್ತೀನಿ ಕಣ. ಕೊಡಿ. ನಿನ್ಗೆ ಇದು ಬೇಕಾ ಇದು ಬೇಕಾ? ಇದು ಇಟ್ಕೊಂಡ್ರೆ ಎಷ್ಟು, ಇದು ಇಟ್ಕೊಂಡ್ರೆ ಎಷ್ಟು? ಇದು ಇಟ್ಕೊಂಡ್ರೆ 400 ರೂಪಾಯಿ ಜಾಸ್ತಿ ಮಾಡ್ತೀನಿ. ನಂಗೆ ಇದೇ ಬೇಕು. 500 ರೂಪಾಯಿ ಕಮ್ಮಿ ಮಾಡ್ತಾ ಇದ್ದೀನಿ. ಬಾರೋ 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 ಬಾ ಬಾ. ಹಲೋ, ಏನ್ ಸಮಸ್ಯೆ? ಅಯ್ಯೋ ತಲೆನೋವಾ? ತಲೆನೋವು ಟ್ಯಾಬ್ಲೆಟ್ ತಗೊಳ್ಳಿ. ಒಂದು BP ಟ್ಯಾಬ್ಲೆಟ್ ತಗೊಳ್ಳಿ. ಒಂದು ಮಲ್ಲಿಗೆ ಹೂವು ತಗೊಳ್ಳಿ. 1 kg ಮೈಸೂರು ಪಾಕ್ ತಗೊಳ್ಳಿ. ಒಂದು ಹಾಸಿಗೆ ಬೇಡ, ಚಾಪೆ ಸಾಕು. ಸಾಕು. ಮೆಡಿಕಲ್ಗೆ ಹೋಗ್ಬಿಟ್ಟು ವಿಷ ಕುಡಿದು ಸತ್ತೋಗ್ ನೀನು. ಈ ಡಾಕ್ಟರ್ ನಾನಾ ನೀನಾ? ನೀವೇ. ಗೆಟ್ ಔಟ್ ಐಸಿ. ಸಾರಿ ರಾಸ್ಕೋಲ್. ಏನ್ ಪ್ರಾಬ್ಲಮ್? ಡಾಕ್ಟರ್ ಇದು ಇದಲ್ಲ ಸರ್. ಇದು ನಮ್ದು ಮಗ ಸರ್. ನಿನ್ ಮಗನೇ ಅವನು? ಊಟಗೇನೆ ಮಾಡಲ್ಲ ಸರ್. ಊಟ ಮಾಡ್ತಾ ಇಲ್ಲ? ನಂದು ಪೂರ ಜಿಂದಗಿ ಇದಕ್ಕೆ ಊಟ ಮಾಡ್ಸೋದ್ರಲ್ಲೇ ಕಳೆದೋಗುತ್ತೆ ಸರ್. ಅಯ್ಯೋ, ನಿಮ್ಮ ಹೆಸರೇನು? ಮಾಷಲ್ಲಾ ಮಾಷಲ್ಲಾ ಮೆಹಬೂಬಾ. ಮೆಹಬೂಬ್ ಅವ್ರೆ, ನಿಮ್ ಗಂಡನ ಹೆಸರೇನು? ಮೊಹಮ್ಮದ್ ರಫಿ. ಒಂದ್ ನಿಮಿಷ ರೀ, ನಾನು ಮುಂದೆನೆ ಈ ಬಾಳೆ ಅಂತ ತಿನ್ಸ್ರಿ. ಅದ್ ಯಾಕೆ ತಿನ್ನಲ್ಲ ನಾನು ನೋಡ್ತೀನಿ. ತಗೋ ತಿನ್ನು ತಿನ್ನು ತಿನ್ನು. ಬರ ಮೇಲೆ. ಯಾವನಾದ್ರೂ ಹಿಂಗ್ ತಿನ್ನಿಸ್ತಾರ? ಹಿಂಗ್ ತಿನ್ಸೋದು ತಿನ್ನೋದಿರ್ಲಿ, ತಿಂದಿರೋದು ಆಚೆ ಬರಲ್ಲ. ನೀನ್ ತಿಂತ್ಯ ಇಲ್ಲ ನಾನ್ ತಿನ್ಲ, ಇಲ್ಲ ನೀನ್ ತಿಂತ್ಯ ಇಲ್ಲ ಹಂಗೆ ತಿನ್ಸೋದು ಅಂದ್ರೆ
ಬಂದ್ಬಿಟ್ಲು. ಥ್ಯಾಂಕ್ಸ್ ಡಾಕ್ಟ್ರೆ. ಬಾಯ್ ಬಾಯ್. ನಡಿ ನಡಿ. ವಾವ್ ಡಾಕ್ಟ್ರೆ ಸಕ್ಕತ್ತಾಗಿ ತಿನ್ಸ್ಬಿಟ್ರಿ. ಸೂಪರ್ ಸೂಪರ್ ನೀವು. ಅದಕ್ಕೆ ನಾನು ಡಾಕ್ಟರ್ ಆಗಿರೋದು, ಹಾ. ನೀನ್ ಇದಾಗಿರೋದು ಹಾ. ಕಾಂಪೌಂಡರ್. ಡಾಕ್ಟ್ರೆ ಇರಮ್ಮ ಅಂತಿದ್ರೆ ನಾಲ್ಗೆ ಹೋಗಿ ಮೂಗ್ ಒಳಗೆ ಹೋಗಿದ್ ಬರ್ತೈತೆ. ಡಾಕ್ಟ್ರೆ ನನ್ ಮಗು ಹಾಲೇ ಕುಡಿತಾ ಇಲ್ಲ. ಡಾಕ್ಟ್ರೆ ನಾನ್ ಚೆಕಪ್ ಮಾಡ್ತೀನಿ ಬನ್ನಿ. ಬೇಡ ಸುಮ್ಮನೆ ಮಾಡ್ತೀನಿ ಬನ್ನಿ. ಮಾಡ್ತೀನಿ ಬರ್ರಿ ಈ ಕಡೆ. ನೋಡಮ್ಮ ಏನ್ ಸಮಸ್ಯೆ? ನನ್ ಮಗು ಹಾಲೇ ಕುಡಿತಾ ಇಲ್ಲ. ನೋಡಮ್ಮ ಮಗುಗೆ ಹಾಲು ಕುಡಿಸೋದು ಒಂದು ಕಲೆ. ಮಗು ಕುಡಿಲ್ಲ, ಮಗು ಕುಡಿಲ್ಲ 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 ಕುಡಿಲ್ಲ. ಬೇಡ ಸುಮ್ಕಿರಿ ಡಾಕ್ಟ್ರೆ. ಈ ಹಾಲು ಕುಚ್ಚಿನ ನಿನ್ ಹಾಲು ಕುಡಿತಿಲ್ಲ, ಕುಡಿಬೇಕಲ್ವಾ? ಈಗ ಹಾಲು ನೀನ್ ಕುಡಿತ್ಯಾ ಇಲ್ಲ ನಾ? ಏನ್ ಹೇಳಕ್ ಹೊರಟಿದ್ಯಾ? ಅಲ್ಲ ಡಾಕ್ಟ್ರೆ, ಹಾಲು ನೀನ್ ಕುಡಿತ್ಯಾ ಇಲ್ಲ ಫೀಡಿಂಗ್ ಬಟ್ಲಲ್ಲಿ ಕುಡಿಸ್ಲಾ ಅಂತ ಹೇಳಕ್ ಹೋದೆ. ಮೊದ್ಲೇ ಹೇಳ್ಬೇಕು ತಾನೆ. ಹೇಳಕ್ ಹೇಳ್ಬಿಟ್ರಿ ನೀವು. ಕೊಡ ಮಗುನಲ್ಲ. ಇನ್ನೇನ್ ಸಮಸ್ಯೆ ಇದೆ ಮಗುಗೆ? ಡಾಕ್ಟ್ರೆ 4 ದಿನದಿಂದ ನನ್ ಮಗು ಮೋಷನ್ನೇ ಮಾಡಿಲ್ಲ. ಆ ವೀಳ್ಯದೆಲೆ ತಗೊಂಡು ಕೈ ಎಣ್ಣೆ ಹಿಂಗ್ ತಿಕ್ಬಿಟ್ಟು ಈ ದೀಪದಲ್ಲಿ ಚೆನ್ನಾಗಿ ಕಾಯಿಸ್ಬಿಟ್ಟು ತೊಟ್ಟು ಕಿತ್ತು ತಿಕ್ಕಿಡಿ. ತಿಕ್ಬಿಟ್ಟಿಡಮ್ಮ. ಕಿತ್ಕ ಬಂದ. ಚಡ್ಡಿ ಕಿತ್ಕಡೆ ಹೊಂಟೈತದೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಡಾಕ್ಟರ್ ಪೀಜು. ಹೋಗ ಲೂ ಜೊತೆಗೆ. ಥ್ಯಾಂಕ್ ಯು. ಏನ್ ಪೇಷಂಟ್ ಕಡೆ ಬೆಳಿಗ್ಗೆ ಬಹಳ ಟೆನ್ಷನ್ ಕೊಡ್ತಾರೆ ನನಗೆ. ಡಾಕ್ಟ್ರೆ ನಂಗೆ ಲೆಮನ್ ಟೀ ಅಂದ್ರೆ ಆಗಲ್ಲ ಅಂದ್ರೆ ಯಾಕೆ ತಕ ಬಂದಿದ್ಯಾ? ಲೆಮನ್ ಟೀನಾ? ಹಾ. ಎಲ್ಲದಕ್ಕ ಕುಡಿದ್ರಿ? ಇಲ್ಲಿ ಏನ್ ಡಾಕ್ಟರ್ ನಿಮ್ಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಯಾಕೆ? ಮತ್ತೆ ಒಳಗಡೆ ಪೇಷಂಟ್ ಇಂದ ಯೂರಿನ್ ಕಲೆಕ್ಟ್ ಮಾಡ್ಕೊ ಬರ್ಬೇಕು. ನನ್ ಸಾಯಿಸಕ್ಕೆ ಅಂತಾನೆ ಹುಟ್ಟಿದ್ದೆ ನಾನು. ಡಾಕ್ಟ್ರೆ ಅಲ್ಲ ಕುಡಿಯೋದು ಕುಡಿದ್ರಿ, ಪೇಷಂಟ್ ರಿಪೋರ್ಟ್ ಹೇಳಿ. ಅಯ್ಯೋಯ್ಯೋ, ಹೊಸ ವೀಲ್ ಚೇರ್ ತಗೊಂಡವ್ನು ಹೆಂಗ್ ಕೂತ್ಕೋಬೇಕು ಅಂತ ಗೊತ್ತಾಗ್ದೆ ಹಂಗ ಆಡ್ತವನೆ. ತೋರಿಸ್ಬಿಟ್ಟು ಬರ್ತೀನಿ. ಓಕೆ ಓಕೆ ಓಕೆ. ನೋಡ್ ಮಗು, ಹೊಸ ವೀಲ್ ಚೇರ್ ಅಂದ್ಮೇಲೆ ಹಿಂಗ್ ಬಂದು ಹಿಂಗ್ ಕೂತ್ಕೋಬೇಕು. ನಮ್ಮ ತಾಯಿ ಮೇಲೆ ಕೂತ್ಕೊಂತ ಇದೆಯಲ್ಲೋ. ನಿಮ್ ತಾಯಿ ಮೇಲೆ ಕೂತ್ಕೊಂಡೆ. ಮೋಸ್ಟ್ಲಿ ವೀಲ್ ಚೇರ್ನೇ ಅವ್ರ ಅವ್ವ ಅನ್ಕೊಬಿಟ್ಟವ್ ಅವನು. ನೋಡಪ್ಪ, ಇದು ನಿಮ್ಮ ಅವ್ವ ಅಲ್ಲ, ಇದ್ರ ಮೇಲೆ ಹಿಂಗ್ ಕೂತ್ಕೋಬೇಕಲ್ಲ. ಡಾಕ್ಟರ್ ಅದಕ್ಕೆ ನಿಮ್ಗೆ ಹೇಳಿದ್ದು ಕಣ್ ಚೆಕಪ್ ಮಾಡ್ಕೊಂಡು ಕನ್ನಡಕ ಹಾಕೊಳ್ಳಿ ಅಂತ. ಅವ್ರಮ್ಮ ಕೂತಿಲ್ವ ಅಲ್ಲಿ? ಬೂದಿಕಟ್ಟೆ ಬುಂಡೆ ಸೇರ್ಸಿ ಹೊಡೆದು ಬಿಡ್ತೀನಿ. ಎಲ್ಲ ಇದ್ದಾಳೆ ಅವ್ರ ಅವ್ವ. ಡಾಕ್ಟ್ರೆ ಅವ್ರ ಅಮ್ಮ ಇಲ್ಲ ಅಂತ ನಂಗೂ ಗೊತ್ತು. ಅವ್ರು ಇದ್ದಾರೆ ಅನ್ನೋ ಭ್ರಮೆಲಿದ್ದಾನೆ ಅವನು. ಭ್ರಮೆಲಿದ್ರೆ ಭ್ರಮೆಯಿಂದ ಆಚೆ ಬಾರೋ ಅಂತ ಹೇಳ್ಬಿಟ್ಟು ಬರ್ತೀನಿ. ಪಾಪ ನಿಮ್ ತಾಯಿ ಯಾಕೆ ವೀಲ್ ಚೇರ್ ಅಲ್ಲಿ ಕೂತಿದ್ರ? ವೀಲ್ ಚೇರ್ ಆಯ್ತಲ್ಲ ಅದಕ್ಕೆ ಕೂತವ್ರೆ. ಅಲ್ಲ, ವೀಲ್ ಚೇರ್ ತಗೊಳಕ್ಕಿಂತ ಮುಂಚೆಗೆ ಎಲ್ಲಿ ಕೂತಿದ್ರು? ಮಂಚದ ಮೇಲೆ ಮಲಗಿದ್ರು. ಇಲ್ಲಿ ಕರ್ಕ ಬರಕ್ಕಿಂತ ಮುಂಚೆಗೆ ಎಲ್ಲಿ ಕರ್ಕ ಹೋಗಿದೆ? ನಮ್ ಫ್ಯಾಮಿಲಿ ಡಾಕ್ಟರ್ ಒಬ್ರು ನೋಡ್ತಾ ಇದ್ರು ಡಾಕ್ಟ್ರೆ. ಅವ್ರ ಹೆಸರು? ಫ್ಯಾಮಿಲಿ ಡಾಕ್ಟ್ರು. ಒಂದ್ ವರ್ಷದಿಂದ ನಮ್ಮ ಅವ್ವನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ನನ್ಗೆ ಯಾಕೆ ಅವ್ರ ಮೇಲೆ ಡೌಟ್ ಬಂತು. ಅದಕ್ಕೆ ನಮ್ಮ ಅವ್ವನ್ನ ನೀವೇ ಉಳಿಸ್ಬೇಕು ಡಾಕ್ಟ್ರೆ. ನಿಮ್ ತಮ್ಮಯ್ಯ ಅಂತೀನಿ. ನಮ್ಮ ಅವ್ವನ್ನ ಉಳಿಸ್ಕೊಡಿ ಡಾಕ್ಟ್ರೆ. ಉಳಿಸ್ತೀನಿ, ಮೊದ್ಲು ನನ್ನ ಇಳಿಸು. ಅಮ್ಮನ್ ಚೆಕ್ ಮಾಡ್ತೀನಿ, ಎದ್ರಕಂಬೇಡ. ಇಲ್ಲೇ ಇದಾರ? ಇಲ್ಲಿ ಇಲ್ಲಿ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ವಾಟ್ ಹ್ಯಾಪನ್ ಡಾಕ್ಟರ್? ನಿಮ್ಮ ಅಮ್ಮನಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ ಅಪ್ಪ. ಈಗಿಂದ ಈಗಲೇ 50,000 ರೂಪಾಯಿ ಕಟ್ಟಿ ಆಪರೇಷನ್ ಥಿಯೇಟರ್ ಸೇರ್ಸು, ಇಲ್ಲಾಂದ್ರೆ ಹೋಗ್ಬಿಡ್ತಾರೆ ನಿಮ್ಮಮ್ಮ. ಹಂಗನ್ಬೇಡಿ ಡಾಕ್ಟ್ರೆ. ನಮ್ಮ ಅವ್ವನ್ಗೆ ನಾನು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ. ನಮ್ಮ ಅವ್ವನ್ನ ಉಳಿಸ್ಕೊಡಿ. ದುಡ್ಡೆಲ್ಲಿ ಕಟ್ಬೇಕು ಡಾಕ್ಟ್ರೆ? ಕಾಂಪೌಂಡ್ರ ಡಾಕ್ಟ್ರೆ ದುಡ್ಡು ಕಟ್ಟಿಸ್ಕೋ. ಓಕೆ. ಹಲೋ ಎಕ್ಸ್ಕ್ಯೂಸ್ ಮೀ, ಬಿಲ್ ಕಟ್ಟಿ. ನನ್ನ ತಗೋ ದುಡ್ಡಿಲ್ಲ. ಬ್ಯಾಂಕ್ ಅವರು ಅದನ್ನ ಇಷ್ಟಾಗಲೇ ಚೀಟಿ ಕೊಟ್ಟವ್ರೆ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಹತ್ರ ಮಿಷಿನ್ ಇದೆ, ವೈಟ್ ಮಾಡಿ. ಇದರಲ್ಲಿ ದುಡ್ಡು ಉಚ್ಕೊಳ್ಳಿ. ಓಕೆ, ಆದ್ರೆ ಬಿಲ್ ಮಾತ್ರ ಡಬಲ್ ಕೊಡಿ. ಡಬಲ್ ಹಾಕ್ರೆ ಡಾಕ್ಟ್ರೆ. ನಮ್ಮವ್ವ ಹುಷಾರಾಗಿ ಬಂದ್ಮೇಕೆ ನಿಂಗೆ ಇಷ್ಟು ಖರ್ಚು ಮಾಡಿದೀನಿ ಅಂತ ಬಿಲ್ ತೋರ್ಸ್ತಾರೆ. ನಮ್ಮವ್ವ ಖುಷಿ ಪಡ್ತಾಳೆ. ಈ ಎಂತ ಮಗನಪ್ಪ ನೀನು. ನೋಡು, ನಿನ್ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ಸಪಟ್ ತಗೋಬಿಲ್ಲ. ವೈದ್ಯು ನಾರಾಯಣ ಹರಿ ಹರಿದು ಬೀಸಾಕ್ಬಿಡ್ತಾರೆ ನಮ್ಮ ಡಾಕ್ಟರ್. ಓ ಮೈ ಗಾಡ್, ಏನಾಯ್ತು ಡಾಕ್ಟ್ರೆ? ನನಗೆ ನಿಮ್ಮ ಅಮ್ಮನ ವಾಸಿ ಮಾಡಕ್ಕೆ ಆಗ್ತಾ ಇಲ್ಲ ಕಣೋ ಆ ರೋಗನ. ಹಂಗನ್ಬೇಡಿ ಡಾಕ್ಟ್ರೆ. ಈಗ ಫಾರಿನಿಂದ ಅರ್ಜೆಂಟ್ ಆಗಿ ಡಾಕ್ಟರ್ ಕರ್ಸ್ಬೇಕು, 5 ಲಕ್ಷ ಖರ್ಚಾಗುತ್ತೆ. ಬೇಡ ಡಾಕ್ಟ್ರೆ, ಫಾರಿನಿಂದ ಡಾಕ್ಟರ್ ಬರಕ್ 4 ದಿನ ಬೇಕು. ಅಷ್ಟ್ರಲ್ಲಿ ನಮ್ಮ ಅವ್ವಂಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ 5 ದಿನ ಆಯ್ತದೆ ಅಂತ ಅವನ್ ಹೇಳಿತು. ಮತ್ತೆ ಫಾರಿನ್ ಬರ್ಬೇಕಲ್ವಾ? ಅವನ ಹೆಸರೇ ಫಾರಿನ್ ಡಾಕ್ಟರ್ ಅಂತ. ಕರೆದ್ರೆ ಇಲ್ಲಿಂದಾನೇ ಬರ್ತಾನೆ.
ಕರ್ಸಿ ಡಾಕ್ಟ್ರೆ ಕರ್ಸಿ ಬೇಗ. ಫಾರಿನ್ ಡಾಕ್ಟರ್ ಬನ್ನಿ. ಇದಕ್ಕೆ ನೋಡಿ ಡಾಕ್ಟ್ರೆ, ನಮ್ಮ ಅವನ್ಗೆ ಟ್ರೀಟ್ಮೆಂಟ್ ಕೊಡು ಅಂತಂದ್ರೆ ಇಲ್ಲಿ ಬಂದು ಮೈ ಮುರ್ಕ ಡ್ಯಾನ್ಸ್ ಮಾಡ್ತಾನೆ. ಕ್ಯಾನ್ ಹಾಕಕ್ಕಿಲ್ವಾ? ಎಂಟ್ರಿ ಸಾಂಕಳ. ತಪ್ಪಾಯ್ತು ಡಾಕ್ಟ್ರೆ, ನಮ್ಮ ಅವನು ಟ್ರೀಟ್ಮೆಂಟ್ ಕೊಡಿ. ಪೇಷಂಟ್ ಇದಾರೆ. आओ अंदर जाएंगे. आओ 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 आओ. कंपाउंडर ಡಾಕ್ಟರ್ ಅವನಿಗೊಂದು ಗ್ಲೂಕೋಸ್ ಪೆಟ್ರ. ಅಲ್ಲ ಎಕ್ಸ್ಕ್ಯೂಸ್ ಮೀ, 5 lakhs ಫಾರಿನ್ ಡಾಕ್ಟರ್. ತಗೊಳ್ಳಿ ಉಚ್ಕೊಳ್ಳಿ. ಓಕೆ ಓಕೆ. ಡಬಲ್ಲು ಬಿಲ್ಲು. ಡಬಲ್. ಈಗ ನೋಡು ಸಾಪಕ್ ತಾಳಿ ನೋಡಿ, ನಿಮ್ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ವೈದ್ಯೋ ನಾರಾಯಣು ಹರಿ ಹರಿದು ಬಿಸಾಕ್ಬಿಡ್ತಾರೆ ನಮ್ ಡಾಕ್ಟರ್. ಓ ಮೈ ಗಾಡ್. ಏನಾಯ್ತು ಶೆಟ್? ಕಾಂಟ್ ಏನಾಯ್ತು ಡಾಕ್ಟ್ರೆ? ನಮ್ಮ ಮಗು ಹುಷಾರಾಗೊಳ್ತಾನೆ. ನೋಡಿ, ನಿಮ್ ತಾಯಿ ಮೈಯಲ್ಲಿ ಒಂದನಿ ರಕ್ತ ಇಲ್ಲ. ತಗೊಳ್ಳಿ, ನನ್ನ ಮೈಯಲ್ಲಿ ರಕ್ತ ತಗೊಳ್ಳಿ. ಅಮ್ಮಮ್ಮ ಅಂದ್ರೆ ನಿಮ್ ಮೈಯಲ್ಲಿ 2 ಬಾಟ್ಲು ತಗೋಬಹುದು. ನಿಮ್ ಮಮ್ಮಿಗೆ ಬೇಕಾಗಿರೋದು 20 ಬಾಟಲ್ ಬ್ಲಡ್. ಅರ್ಜೆಂಟ್ ಹೋಗಿ ಬ್ಲಡ್ ಬೇಕಾದ ಬ್ಲಡ್ ತನ್ನಿ. ಅಯ್ಯೋ ಭಗವಂತ, ಈ ಊರಲ್ಲಿ ನಾನು ಅಷ್ಟೊಂದು ಬ್ಲಡ್ ಎಲ್ಲಿಂದ ನಪ್ಪ ತಕೊಬ್ರನಿ? ಯಾಕೆ ಟೆನ್ಷನ್ ತಗೋತೀರಿ? 50,000 ಕೊಡಿ, ನಾನ್ ತರ್ತೀನಿ. ತಗೊಳ್ಳಿ ಡಾಕ್ಟ್ರೆ, ಉಚ್ಕೊಳ್ಳಿ. ಡಬಲ್. ನಿಮ್ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ವೈದ್ಯೋ ನಾರಾಯಣೋ ಹರಿ ಹರಿದು ಬಿಸಾಕ್ಬಿಡ್ತಾನೆ ನಮ್ಮ ಡಾಕ್ಟರ್. ಈಗ ತಾವತ್ತೆ ಬೇಗ ಯಾಕೆ ಹೊಡಿತಿದ್ಯಾ? 20 ಬಾಟ್ಲು ರಕ್ತ ತಕಬ ಅಂತ ದುಡ್ಡು ಕೊಟ್ರೆ 5 ರೂಪಾಯಿ ಕಾಯಿನ್ ಹಾಕಿ ನೀರ್ ಹಿಡ್ಕ ಬಂದಿದ್ಯಲ್ಲೋ. ತೆಗೆದು ಮಕ ಸೇರ್ಸ್ ಬಿಡ್ತೀನಿ. ಅದು ವೈಟ್ ಬ್ಲಡ್ ಸೆಲ್ಸ್. ನಿಮ್ ತಾಯಿಗೆ ಅದೇ ಕಮ್ಮಿ ಇದೆ. ಗೊತ್ತಾಗಿಲ್ಲ. ನೋಡಿ ಟ್ರೀಟ್ಮೆಂಟ್ ಕೊಡಿ ಡಾಕ್ಟರ್ ಬ್ಲಡ್ ಅಲ್ಲಿ ಮಡಗ್ಬಿಟ್ಟು ಒಳಗೆ ಬನ್ರಿ ನೀವು ಸ್ವಲ್ಪ. ಹೆಂಗ್ ಹೇಳಿ, ಮನಸ್ಸನ್ನ ಗಟ್ಟಿ ಮಾಡ್ಕೊಡಿ. ನಂಗೆ ಗಟ್ಟಿ ಐತೆ, ಅದೇನು ಹೇಳಿ ಡಾಕ್ಟ್ರೆ? ನಿಮ್ ತಾಯಿ ಹೋಗ್ಬಿಟ್ರು. ಡಾಕ್ಟ್ರೆ, ಕೊನೆ ಕಿತ ನಮ್ಮ ಅವನ ಮುಖ ನಾನು ನೋಡ್ಕೊ ಬರ್ತೀನಿ ಬಿಡಿ ಡಾಕ್ಟ್ರೆ. ಒಳಕೇನು ಹೋಗ್ಬೇಡ, ನಾನೇ ಇಲ್ಲಿ ಕರೆಸ್ತೀನಪ್ಪ. ಸೀತಾರಾಮ್, ತಕ ಬನ್ನಿ ಅವ್ರ ಅಮ್ಮನ ಬಾಡಿನ. ಓಕೆ ಬನ್ನಿ. ಮನಸ್ಸನ್ನ ಗಟ್ಟಿ ಮಾಡ್ಕೊ. ಎಲ್ಲರಿಗೂ ಈ ಪರಿಸ್ಥಿತಿ ಬಂದೇ ಬರುತ್ತೆ. ಏ, ಮೆಲ್ಲಿಗೆ. ಏ, ಓ, ಸೀತಾರಾಮ್, ಅಮ್ಮ ಮೆಲ್ಲಿಗೆ. ಕರ್ಕ ಹೋಗಿ ಸರ್ ನಿಮ್ಮ ಅಮ್ಮನ್ನ. ಡಾಕ್ಟ್ರೆ, ನಮ್ಮ ಅವನ್ ಬಾಡಿ ಕೊಡಿ ಡಾಕ್ಟ್ರೆ. ಇದಕ್ಲ ಅಲ್ಲೇ ಇಲ್ವಾ? ಇಲ್ಲಿ ನಮ್ಮ ಮೂವಿದ್ದಾಳ ಡಾಕ್ಟ್ರೆ. ಈ ನಾಟಕ ಎಲ್ಲ ಬೇಡ. ನಾನು ನಮ್ಮ ಅವನ್ ಕರ್ಕ ಬಂದಿದ್ದೀನಿ, ದುಡ್ಡು ಕಟ್ಟಿದ್ದೀನಿ ಟ್ರೀಟ್ಮೆಂಟ್ಗೆ. ಏನ್ ಮೈ ಮೇಲೆ ಕರ್ಕ ಬರ್ತಿದ್ದೀನಿ ನಮ್ಮ ಅವನ್ನ? ಕೊಡಲೇ ನೀ ಕರ್ಕ ಬರ್ಬೇಕಾದ್ರೂ ಮೈ ಮೇಲೆ ತಾನೇ ಕರ್ಕ ಬಂದಿತ್ತು. ನಾವು ಕೊಡ್ತಾ ಇದೀವಿ, ಕರ್ಕ ಹೋಗ್ಬೇಕಪ್ಪ. ಸಿದ್ದರಾಜು, ನಾನು ಮೈ ಮೇಲೆ ಕರ್ಕ ಬಂದ್ಮೇಕೆ ನೀನು ಡಾಕ್ಟರ್ ಅದವನು ಅಪ್ಪ, ನೀನು ಭ್ರಮೇಲಿದ್ಯಾ? ಇದು ತಪ್ಪು, ನೀ ಮೂವಿಲ್ಲ ಅಂತ ಹೇಳ್ಬೇಕಿತ್ತಾನೆ. ರಾಜಾ, 14 ಲಕ್ಷ ರೂಪಾಯಿ ಬಿಲ್ ಕಟ್ಟಿದ್ದೀನಿ. ಬಿಲ್ ಅದೇ ನಾನ್ ಕಟ್ಟಿಸ್ಕೊಂಡಿರೋದೇ 7 ಲಕ್ಷ. 14 ಲಕ್ಷ ಅದ್ ಹೆಂಗಾಗ್ಬಿಡ್ತ? ಡಾಕ್ಟ್ರೆ, 14 ಲಕ್ಷ ಯಾಕೆ ಬರ್ಕೊಟ್ಟೆ? ಅದ ಅವ್ರ ಅಮ್ಮ ಬದುಕ ಮೇಲೆ ತೋರಿಸ್ಬೇಕು ಅಂತ ಡಬಲ್ ಬಿಲ್ ಬರ್ಸ್ಕೊಂಡ. ನಾನು ಎಮೋಷನಲ್ ಆಗಿ ಬರ್ಕೊಟ್ಬಿಟ್ಟೆ. ಈಗ ಮೋಸನ್ ಕಡೆ ಹೊಡಿತಾನೀಗ. ನಿಮ್ ನವರಂಗಿ ನಾಟಕನ ನವರಂಗ್ ಥಿಯೇಟರ್ ಹತ್ರ ಇಟ್ಕೊಳ್ಳಿ. ಈಗ ಮರುವಾದಿಯಾಗಿ ನಮ್ಮ ಅವನ್ ಬಾಡಿ ಕೊಡಿ, ಇಲ್ಲ ಮುಚ್ಕೊಂಡು 14 ಲಕ್ಷ ರೂಪಾಯಿ ದುಡ್ಡು ಕೊಡಿ. ಏನ ಎದುರಿಸ್ತಾ ಇದ್ಯಾ? ಅಣ್ಣ ಬಟ್ಟೆ ಬಿಚ್ಚಿದ್ರೆ ರೌಡಿ ತಿಳ್ಕೊ. ಬಿಸ್ಲಾ, ನಾನು ನೋಡ್ತೀನಿ. ಅಲ್ಲ, ಬಿಚ್ಚಿದ್ರೆ ಅಂದೆ, ಬಿಚ್ಚುತ್ತೀನಿ ಅಂದ. ಬಿಚ್ಚು, ಈಗೇನ್ ದುಡ್ಡು ಕೊಡ್ತೀಯೋ ಕೊಡಲ್ವಾ? ಕೊಡಲ್ಲ ಕಣ. ಏನ ಮಾಡ್ತೀಯ? ಏನು ಮಾಡ್ತೀನ? ಏನೋ ಬಂತೀನ ಕೆಲಸ ಮಾಡ್ಬಿಟ್ಟೆ, ದಯವಿಟ್ಟು ಒಪ್ಪಿಡಿತಾ. ಮರುವಾದಿಂದ ದುಡ್ಡು ಕೊಡಲ್ಲ. ತಗೊಳ್ಳಿ ಸರ್, ಬ್ಲ್ಯಾಂಕ್ ಚೆಕ್ಕು ಸರ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ಳಿ, ದಯವಿಟ್ಟು ನಂಗೇನು ಮಾಡಬೇಡಿ ಸರ್, ಪ್ಲೀಸ್. ಹುಷಾರು, ನನ್ನಂಗೆ ಅವನ್ಗಾರ ಮೋಸ ಮಾಡಿ ಕುಟ್ಟು ಕುಲಾಯಿಸ್ಬಿಡ್ತೀನಿ. ಡಾಕ್ಟ್ರೆ, ಸಾವಾಸ ದೋಸ್ತಿಂದ ಸನ್ಯಾಸಿ ಕೆಟ್ಟ ಅಂದಾಗೆ ನಿನ್ನಿಂದ ನಾನ್ ಕೆಟ್ಟದ್ನೆಲ್ಲ ಪಟ್ಟಿದ್ದೆ. ಅದು ಗುರು ಸರ್ ಕಿಡ್ನಿ ಮಾರಿದ ದುಡ್ಡು. ಇದಕ್ಕಪ್ಪ ದುಡ್ಡು ಕೊಡ್ತಾನೆ, ಮತ್ತೆ ಯಾಕೆ ಬಂದೆ? ದುಡ್ಡೇನೋ ಕೊಟ್ಟೆ, ನಮ್ಮ ಅವನ್ ಮೈ ಮೇಲೆ ಇತ್ತಲ್ಲ 1/4 kg ಚಿನ್ನ, ಯಾವನ್ ಕೊಡ್ತಾನೆ? ಜೀವನ್
ಆಕ್ಚುಲಿ ದ ಹೋಲ್ ಕಾನ್ಸೆಪ್ಟ್ ಎಲ್ಲದಕ್ಕಿಂತ ಇದು ಒನ್ ಮೋರ್ ನೋ ಲಾಜಿಕ್ ಜಸ್ಟ್ ಮ್ಯಾಜಿಕ್ ಅಂತ ಸಿಕ್ಕಾಬಟ್ಟೆ ನಕ್ಬಿಟ್ವಿ. ಸುಷ್ಮಿತಾಸ್ ಪೋರ್ಷನ್ ತುಂಬಾ ಚೆನ್ನಾಗಿತ್ತು. ಹಿಂದಿ ಮಾತಾಡೋ ಫಾರಿನ್ ಡಾಕ್ಟ್ರು ಚೆನ್ನಾಗಿತ್ತು ಅದು. ಮಜಾ ಅಂದ್ರೆ ಆಮೇಲೆ ಟೆನ್ಷನ್ ತೋರಿಸೋದು. ಆನ್ ದಿ ಹೋಲ್ ಸಿಕ್ಕಾಪಟ್ಟೆ ನಕ್ಕು ಬಿಟ್ವಿ. ಇಟ್ಸ್ ವೆರಿ ವೆರಿ ಎಂಟರ್ಟೈನಿಂಗ್. ಜಗಪ್ಪ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜಿ ಮ್ಯಾನ್. ರಚಿನ್, ಡೆಡ್ಲಿ ಅಲ್ಲ, ಅದು ಡೆಡ್ ಕಂಪ್ಲೀಟ್ಲಿ ಡೆತ್ ಹಾಸ್ಪಿಟಲ್ ಇದು. ಬಂದವರೆಲ್ಲ ಸತ್ತೋಗ್ಬಿಡ್ತಾರೆ ಅಂತ ಹಾಸ್ಪಿಟಲ್ ಇದು. ಚೆನ್ನಾಗಿತ್ತು, ಇಟ್ ವಾಸ್ ವೆರಿ ಗುಡ್. ನಂಗೆ ತುಂಬಾನೇ ಇಷ್ಟ ಆಗಿದ್ದಂತ ಪಾತ್ರ ಅಂದ್ರೆ JK ಇದು ತುಂಬಾ ಚೆನ್ನಾಗಿತ್ತು. ಅದಾದ್ರೆ ನೀನು ಸ್ವಲ್ಪ ಮೇಕಪ್ ಡಲ್ ಮಾಡಿದ್ಯಾ ಅಂತ ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ವರ ನಿಂದೆ ವರ ಮಜಾ ಕೊಟ್ಟಿದ್ದು. ನನ್ ಜಾಸ್ತಿ ನಕ್ಕಿದೆ ನಿನ್ ಪೋರ್ಷನ್ ಬಂದಾಗ, ಬಟ್ ಮಜಾ ಆಯ್ತು. ಸೀರಿಯಸ್ಲಿ ಸಖತ್ ಮಜಾ ಆಯ್ತು. ಓವರ್ ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ರಚಿ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ಸಾಮಾನ್ಯವಾಗಿ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟು ಕಾಯಿಲೆ ವಾಸಿ ಮಾಡ್ತಾರೆ, ಮಾತ್ರೆ ಕೊಟ್ಟು ಕಾಯಿಲೆ ವಾಸಿ ಮಾಡ್ತಾರೆ, ಕೆಲವರು ಸಿರಪ್ ಕೊಡ್ತಾರೆ, ಇನ್ನು ಕೆಲವರು ಥೆರಪಿನೂ ಕೊಡ್ತಾರೆ. ಆದ್ರೆ ಈ ಡಾಕ್ಟ್ರು ಮತ್ತಲ್ಲೇ ಕಾಯಿಲೆ ವಾಸಿ ಮಾಡ್ತಾರಂತೆ. ಅದ್ರ ಬಗ್ಗೆ ಡಾಕ್ಟರ್ ಮುತ್ತುಲಕ್ಷ್ಮಿ ಅವ್ರನ್ನ ಕೇಳಬೇಕು. ಲೆಟ್ಸ್ ವೆಲ್ಕಮ್ ಲ್ಯಾಕ್ ಮಂಜಾ ಅಂಡ್ ಟೀಮ್. ಹಲೋ, ಎಸ್, ಐ ಆಮ್ ಡಾಕ್ಟರ್ ಜಡಿಯಪ್ಪ, MBBS, MBA ಕಾರ್ಪೊರೇಷನ್. ಓಕೆ ಡಾಕ್ಟ್ರ, ಫೋನಲ್ಲಿ ಮಾತಾಡ್ತೀನಿ ರಮ್ಮ. ಹಲೋ, ಹೇಳಿ. ಓಹ್, ಸ್ಮಶಾನದವರು. ಡೋಂಟ್ ವರಿ, ಇನ್ನು ಅರ್ಧ ಗಂಟೆಲಿ 3 ಹಣ ಕಳಿಸ್ತೀನಿ. ಅಕೌಂಟಿಗೆ ದುಡ್ಡು ಹಾಕ್ಬಿಡಿ. ಇಲ್ಲ ಸ್ಮಶಾನ್ ಏಜೆಂಟಾ? ಹಲೋ ಸಿಸ್ಟರ್, 100ನೇ ಬೆಟ್ಟಲ್ಲಿ ಒಂದು ಪೇಷಂಟ್ ಇತ್ತಲ್ಲ, ಏನಾಯ್ತ್ರಿ? ಸತ್ತೇ ಹೋಗ್ಬಿಟ್ನಾ. 6ನೇ ಬೆಟ್ಟಲ್ಲಿ ಇದ್ದವನು ಅವನು ಸತ್ತು ಹೋಗ್ಬಿಟ್ನಾ. ಅದಕ್ಕೆ ದೊಡ್ಡವ್ರು ಹೇಳೋದು 100ರಲ್ಲೂ ಸಾವು 6ರಲ್ಲೂ ಸಾವು ಅಂತ. ಸಿಸ್ಟರ್, ಪೇಷಂಟ್ಗಳನ್ನ ಸ್ಮಶಾನಕ್ಕೆ ಕಳಿಸ್ಬಿಟ್ಟು ಅಕೌಂಟಿಗೆ ದುಡ್ಡು ಹಾಕ್ಸ್ಕೊಂಬಿಡಿ. ಓಹೋ, ಏನಮ್ಮ ಆರೋಗ್ಯ ದೇವತೆ, ಹೇಗಿದೆ ಆರೋಗ್ಯ? ತುಂಬಾ ಸುಸ್ತು ಡಾಕ್ಟರ್. ಸುಸ್ತಾ? ಹೊಡಿಲಿ. ಆಪರೇಷನ್ ಆಗಿದೆಯಲ್ಲಮ್ಮ, ಅದಕ್ಕೆ ಸುಸ್ತು. ಆಮೇಲೆ ನಿಮ್ ಕಿಡ್ನಿಯಲ್ಲಿ ಕಲ್ಲು ಎಷ್ಟು ದೊಡ್ಡದಿತ್ತು ಗೊತ್ತೇನ್ರಿ? ಎಷ್ಟು ದೊಡ್ಡದಿತ್ತು? ಇಲ್ಲೆಲ್ಲ ಇಟ್ಟಿದ್ದು ಹುಡುಕ್ತೇನೆ. ಏನ್ ಹುಡುಕ್ತಿದ್ದೀರಾ? ಕಲ್ಲು ಇಟ್ಟಿದ್ದೆ ಇಲ್ಲಿ. ಇಲ್ಲಿ ಪೇಪರ್ ಮೇಲೆ ಇತ್ತಲ್ಲ ಅದಾ? ಹೌದೌದ್ರಿ. ಡಾಕ್ಟ್ರೇ, ಅದನ್ನ ನಾನು ನುಂಗ್ಬಿಟ್ಟೆ. ಅಯ್ಯೋ, ಯಾರಾದ್ರೂ ಕಲ್ಲ ವಾಪಸ್ ನುಗ್ತಾರೇನ್ರಿ? ಇದೇನ್ ಚಾಕ್ಲೇಟಾ? ಅಯ್ಯೋ ಡಾಕ್ಟ್ರೇ, ಏನ್ ಮಾಡೋದು? ಮೊದ್ಲಿಂದ ಆಪರೇಷನ್, ಹೊಸದಾಗಿ ಅಡ್ಮಿಷನ್ ಮಾಡಿ ಅಲ್ಲಿ ಕೌಂಟ್ರಲ್ಲಿ 60,000 ದುಡ್ಡು ಕಟ್ಟಿ. ಡಾಕ್ಟ್ರೇ, ಏನ್ ಹೇಳ್ತಿದ್ದೀರಾ? ಪ್ಲೀಸ್ ಏನಾದ್ರೂ ಮಾಡಿ, ನನ್ನ ಹತ್ರ ಆಗಲ್ಲ. ಜಾಸ್ತಿ ಚೀರ್ಬೇಡಮ್ಮ, ಹೊಲಿಗೆ ಹರಿದೋದ್ರೆ ಮತ್ತೆ 1 ಲಕ್ಷ ಖರ್ಚಾಗತ್ತೆ. ಡಾಕ್ಟ್ರೇ, ಪ್ಲೀಸ್ ಏನಾದ್ರೂ ಮಾಡಿ ಪ್ಲೀಸ್. ಆ 100ನೇ ಬೆಟ್ಟಲ್ಲಿ ಒಬ್ಬ ಪೇಷಂಟ್ ಸತ್ತೋಗವನೆ, ಅಲ್ಲೋ ಮಲ್ಕೋ. ಕಂಫರ್ಟೇಬಲ್. ಇಲ್ಲೇ ಮಲ್ಕೋತಿಯ? ಏನ್ ಮಾಡೋದು ಮೇಡಮ್, ನಮ್ಮ ಆಸ್ಪತ್ರೆಯಲ್ಲಿ ಇರೋದೇ 3 ಪೇಷಂಟು, ಅದ್ರಲ್ಲಿ 2 ನಿಗರ್ಕೊಂಡು ಹೋದು, ಉಳಿದಿರೋದು ಒಂದೇ. ಇದು ನಂಬಿಕೊಂಡು ಆಸ್ಪತ್ರೆ ಬಾಡಿಗೆ, ನನ್ನ ಸಂಬಳ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ ಎಲ್ಲ ನೋಡ್ಕೋಬೇಕು ಮೇಡಮ್. ಆಕ್ಚುಲಿ ನನಗೆ MBBS ಮಾಡಕ್ಕೆ ಇಷ್ಟನೇ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಸೇರಿ ಫೋರ್ಸ್ಫುಲಿ ಮಾಡಿಸಿದ್ರು, ಬಲವಂತವಾಗಿ ನನಗೆ MBBS ಮಾಡಿಸಿದ್ರು ಮೇಡಮ್. ನಾನು ಅಕ್ಕ ಪಕ್ಕ ಅವ್ರನ್ನ ನಂಬಿಕೊಂಡು MBBS ನ ಪಾಸ್ ಮಾಡಿದೆ. ಬೆಂಗಳೂರು ಅಂತ ಸಿಟಿಯಲ್ಲಿ ಆಸ್ಪತ್ರೆ ಇಡೋಣ ಅನ್ಕಂಡೆ. ಜನ ಬಹಳ ಬುದ್ಧಿವಂತರು, ಎಜುಕೇಟೆಡ್ ಇರ್ತಾರೆ, ಮೆಟ್ಟು ತಗೊಂಡು ಹೊಡಿತಾರ ಅಂತೇಳಿ ಈ ಅನ್ಎಜುಕೇಟೆಡ್ ಬ್ರೂಡ್ಸ್ ಇರೋ ಈ ಜಾಗದಲ್ಲಿ ಆಸ್ಪತ್ರೆಯನ್ನ ತೆರೆದಿದ್ದೇನೆ. ಆದ್ರೂ ಪೇಷಂಟೇ ಬರ್ತಾ ಇಲ್ಲ ಮೇಡಮ್. ಅದಕ್ಕೋಸ್ಕರ ಒಂದು ಪ್ಲಾನ್ ಮಾಡಿದ್ದೇನೆ. ಡಾಕ್ಟರ್ ಮುತ್ತುಲಕ್ಷ್ಮಿ ಅವ್ರನ್ನ ಅಪಾಯಿಂಟ್ ಮಾಡಿದ್ದೇನೆ ಮೇಡಮ್. ಅವರು ಸ್ಪೆಷಾಲಿಟಿ ಏನು ಗೊತ್ತಾ ಮೇಡಮ್? ಅವರೇ ಬರ್ತಾರೆ, ಅವ್ರನ್ನ ಕೇಳಿ. ಡಾಕ್ಟರ್ ಮುತ್ತುಲಕ್ಷ್ಮಿ. ಹಾಯ್ ಗುರು ಸರ್. ಮೇಡಮ್, ಕೆಲವರಿಗೆ ಮಾತಾಡುವಾಗ ಕಣ್ಣು ಹೊಡೆಯೋ ಕಾಯಿಲೆ ಇರುತ್ತೆ, ಆದ್ರೆ ನನಗೆ ಮಾತಾಡುವಾಗ ಕೊಡೋ ಕಾಯಿಲೆ ಇದೆ. ಡಾಕ್ಟರ್ ಮುತ್ತುಲಕ್ಷ್ಮಿ. ಹಾಯ್ ಡಾಕ್ಟರ್, ವೆಲ್ಕಮ್ ಟು ಮೈ ಟೇಕ್ ಯುವರ್ ಸೀಟ್. ಸೋ ಸ್ವೀಟ್ ಆಫ್ ಯು. ಹೇಳಿ. ಅದೇ ಕಣಪ್ಪ, ಈ ಹಾಸ್ಪಿಟಲ್ ಪಕ್ಕ ಬಿಲ್ಡಿಂಗ್ ಖಾಲಿ ಇದೆಯಲ್ಲ, ಅದು ರೆಂಟ್ಗೆ ಬೇಕಾಯ್ತು, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಕಣ. ಎಷ್ಟು ಲಕ್ಷ ಖರ್ಚದ ಪರವಾಗಿಲ್ಲ ಕಣ, ರೆಂಟ್ ನಾನು ಕೊಡ್ತೀನಿ. ಆದ್ರೆ ಓನರೇ ಕಾಣಿಸ್ತಾ ಇಲ್ಲ. ಒಂದು ನಿಮಿಷ ರೀ, ಹಾಸ್ಪಿಟಲ್ ಅವ್ರನ್ನ ಕೇಳ್ತೀನಿ. ಸರ್, ಈ ಪಕ್ಕದ ಬಿಲ್ಡಿಂಗ್ ಓನರ್ ಏನಾದ್ರು ಗೊತ್ತಾ? ನನಗೆ ಗೊತ್ತಿಲ್ಲ, ಅವ್ರನ್ನ ಕೇಳು. ಎಕ್ಸ್ಕ್ಯೂಸ್ ಮೀ,
ಮೇಡಮ್ ಏನಂದ್ರೆ ನೀವು ನಾನೇ ಬಿಲ್ಡಿಂಗ್ ಹೊಸಬ್ಳು ಬೇರೆ ಏನಾದ್ರು ಕೇಳ್ಕೊಳ್ಳಿ ಆಯ್ತು ಬಿಡಿ ಮೇಡಮ್ ಅನಿಸ್ತಾ ಇದೆಯಾ ಅಲ್ಲ ನೀವು ಕೊಟ್ಟಿದ್ದನ್ನು ವಾಪಸ್ ಕೊಡ್ಬೇಕಲ್ಲ ಮೇಡಮ್ ಇದು ನನಗೆ ಕಾಯಿಲೆ ಕಣೋ ಎಷ್ಟು ಒಳ್ಳೆ ಕಾಯಿಲೆ ಈಗಿನ ಕಾಲದಲ್ಲಿ ಈ ವಯಸ್ಸಿಗೆ ಬಂದಿರೋ ಹುಡುಗಿರಿಗೆಲ್ಲ ಈ ಕಾಯಿಲೆ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಎಕ್ಸ್ಕ್ಯೂಸ್ ಮೇಡಮ್ ನೀವು ನೈಟ್ ಎಲ್ಲಿ ಸ್ಟೇ ಆಗ್ತೀರಿ ಹೇಳಿ ನಾನು ಬಂದು ಜಾಯ್ನ್ ಆಗ್ತೀನಿ ಇವತ್ತು ಸಂಜೆ ನಾನು ನೇಣು ಹಾಕೋತಾ ಇದ್ದೀನಿ ಏನ್ ಮೇಡಮ್ ನೀವು ಪೇಷಂಟ್ ಹತ್ರ ಹಿಂಗ ಮಾತಾಡೋದು ನೀವು ಕೂತ್ಕೊಳ್ಳಿ ಮೇಡಮ್ ಅಡ್ರೆಸ್ ಕೇಳ್ಕೊಂಬಂದು ಅವನು ಪೇಷಂಟ್ ಅಂತೇಳಿ ಇಲ್ಲಿ ಅಡ್ಮಿಷನ್ ಹಾಕ್ತವನೆ ಅದಂಗೆ ನಿಮಗೆ ಯಾವ ದೊಡ್ಡ ರೋಗ ಇರೋದು ತುಂಬಾ ರೋಗ ಇದೆ ಮೇಡಮ್ ನಿಂತ್ರೆ ಮಂಡಿ ನೋವು ಕುಂತ್ರೆ ಕುಂಡಿ ನೋವು ಮಾತಾಡಿದ್ರೆ ಬಾಯಿ ನೋವು ಮಲಕೊಂಡ್ರೆ ಮೈಕೈ ನೋವು ಕೇಳಿಸ್ಕೊಂಡ್ರೆ ಕಿವಿ ನೋವು ಡೋಂಟ್ ವರಿ ನಮ್ಮ ಹತ್ರ ಎಲ್ಲ ಟ್ರೀಟ್ಮೆಂಟ್ಸ್ ಇದೆ ನಿಮ್ಗೆ ನಾರ್ಮಲ್ ಟ್ರೀಟ್ಮೆಂಟ್ ಬೇಕಾ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಾ ಹಂಗಂದ್ರೆ ನಾರ್ಮಲ್ ಟ್ರೀಟ್ಮೆಂಟ್ ಅಂದ್ರೆ ಇಂಜೆಕ್ಷನ್ ಚುಚ್ಚಿ ಹತ್ತಿ ಎಲ್ಲ ಒರೆಸಿ ಹಂಗೆ ಬಿಸಾಕೋದು ಸ್ಪೆಷಲ್ ಅಂತ ಅಂದ್ರೆ ಹಾಗೆ ಮಾಡಿ ಕೊಡೋದು ಮಾಡಿ ದುಡ್ಡು ಖರ್ಚಾಗತ್ತಪ್ಪ ಎಷ್ಟು ಲಕ್ಷ ಖರ್ಚಾದ ಪರವಾಗಿಲ್ಲ ಹೌದಾ 1-2 ಲಕ್ಷ ಕೊಡು ಹಂಗಾರೆ ಒಳ್ಳೆ ಪೇಷಂಟ್ ಸ್ಪೆಷಲ್ ಟ್ರೀಟ್ಮೆಂಟ್ ಚೆಕ್ ಮಾಡಿ ಸಾದ ಸೀದ ಗಂಡು ಹೈದ ನಿನ್ನ ನೋಡಿ ಬೆಂಡು ಆದ ಮೊದಲ ಬಾರಿ ತಂಡ ಹೊಡೆದ ನನ್ನ ದೊರಸಾನಿ ಸಾಕಾದ ಟ್ರೀಟ್ಮೆಂಟ್ ಮಾಡ್ರಿ ಮಾತ್ರ ಸೂಪರ್ ಇದು ಮನೇಲಿ ಹೋಗಿ ಟ್ರೀಟ್ಮೆಂಟ್ ತಗೊಳಲ್ಲ ಇಲ್ಲೇ ಬೆಡ್ ರೆಸ್ಟ್ ತಗೊಂಡು ಇಲ್ಲೇ ಟ್ರೀಟ್ಮೆಂಟ್ ತಗೋತೀನಿ ಮೇಡಮ್ ಬೆಡ್ ರೇಟ್ ಎಲ್ಲ ಜಾಸ್ತಿ ಇದೆ ಇಲ್ಲಿ ತಗೊಳ್ಳಿ ಎಷ್ಟು ಬೇಕೋ ಅಷ್ಟು ಉಜ್ಕೊಳ್ರಿ ಇಲ್ಲೇ ಓಕೆ ಹಾಗಿದ್ರೆ ಡಾಕ್ಟ್ರೇ ಇವರಿಗೆ ಟ್ರಿಪ್ಸ್ ಹಾಕಿ 2 ಟಿಕೆಟ್ ಹಾಕ್ಬಿಡಿ ಗೋವಾಗೆ ಏನು ಟ್ರಿಪ್ ಅಂದ್ರಲ್ಲ ಅಯ್ಯೋ ಟ್ರಿಪ್ಸ್ ಅಂದ್ರೆ ಗ್ಲೂಕೋಸ್ ಹಾಕ್ತಾರಲ್ಲ ಅದು ಅದಾ ಮೇಡಮ್ ಅದು ಟ್ರಿಪ್ಸ್ ಅಲ್ಲ ಡ್ರಿಪ್ಸ್ ಚೇಂಜ್ ಮಾಡ್ಬಿಟ್ರಾ ಚೇಂಜ್ ಮಾಡಿದ್ರು ನನಗೆ ಹೇಳೇ ಇಲ್ಲ ನನಗೆ ಹೇಳಿದ್ರು ನೋಡಿ ನೀವು ಗ್ಲೂಕೋಸ್ ಆದ್ರೂ ಹಾಕಿ ಹೂಕೋಸ್ ಆದ್ರೂ ಹಾಕಿ ನಾ ಇಲ್ಲೇ ಇರ್ತೀನಿ ಅಂದಾಗೆ ಮುತ್ತಲಕ್ಷ್ಮಿ ಅವ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಯಾಕೆ ಲೈವ್ ಹೋಗ್ಬೋದು ಸಿಕ್ಕಾಪಟ್ಟೆ ವರ್ಲ್ಡ್ ಫೇಮಸ್ ಆಗ್ಬಿಡ್ತಾರ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ ನಮ್ಮ ಆಸ್ಪತ್ರೆ ಬಗ್ಗೆ ನನ್ನ ಬಗ್ಗೆ ಒಂಚೂರು ಹೇಳ್ರಿ ಹೇಳ್ತೀನಿ ನೋಡಿ ಸರ್ ಹೇಳಿ ಹಾಯ್ ಫ್ರೆಂಡ್ಸ್ ಇವರು ಡಾಕ್ಟರ್ ಮುತ್ತಲಕ್ಷ್ಮಿ ಅಂತ ನಿಮ್ಗೆ ಯಾವ್ದೇ ಇದ್ರು ಹತ್ರ ಬನ್ನಿ ಎಲ್ಲ ಮಾಡಿ ಕಳ್ಸ್ಕೊಟ್ಬಿಡ್ತೀನಿ ಬಾಯ್ ಯಾವುದೇ ಕಾಯಿಲೆ ಇರಲಿ ಬರೀ ಮುತ್ತಿಂದಾನೆ ವಾಸಿ ಮಾಡ್ತಾರೆ ಬೇಗ ಬಂದ್ಬಿಡಿ ಫ್ರೆಂಡ್ಸ್ ಬೇಗ ಬನ್ನಿ ಮೇಡಮ್ ನಾನು ಕಿಡ್ನಿ ಕಲ್ಲು ನುಂಗ್ಬಿಟ್ಟಿದ್ದೀನಿ ನಂಗೊಂದು ಅಂತ ಕೊಟ್ಟು ಆಚೆ ತರಿಸ್ಬಿಡಿ ನಾನು ಈ ತರ ತೆಳ್ಳಗಿರೋ ಹುಡುಗಿರಿಗೆಲ್ಲ ಕೊಡಲ್ಲ ಮೇಡಮ್ ನಿಮ್ ತರನೇ ನಾನೊಂದ್ಸಲ ಟ್ರೈ ಮಾಡ್ಲಾ ಸ್ವಲ್ಪ ಈ ಕಡೆ ಬನ್ನಿ ಏನ್ ಮಾಡ್ತಿದ್ದೀರಾ ಡಾಕ್ಟರ್ ನಾನಾ ನೀವಾ ನೀವು ಇದು ಹತ್ತಿನ ಟ್ರೀಟ್ಮೆಂಟ್ ಅಂತ ಬನ್ನಿ ಜುಮ್ 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 ರೋಮಾಂಚನ ಇದೊಂಥರ ಚೆನ್ನಾಗಿದೆ ಇನ್ನೊಂದ್ಸಲ ಬನ್ನಿ ಸ್ಪರ್ಶಂ ಸಕಲಂ ಸಂಮೋಹನ ಈ ಟ್ರೀಟ್ಮೆಂಟ್ ಮಾತ್ರ ಸೂಪರ್ ಆಗಿದೆ ಕೈ ಮುಟ್ಕೊಟ್ಟಕ್ಕೆ ನೀವು ನನ್ನ ಪಾಲು ದೇವ್ರು ಡಾಕ್ಟ್ರೇ ದೇವ್ರು ಓ ಮೈ ಗಾಡ್ ಡಾಕ್ಟ್ರೇ ಕಿಡ್ನಿಲಿ ಒಂದೇ ಒಂದು ಕಲ್ಲಿದೆ ಅನ್ಕೊಂಡಿದ್ದೆ ನೀವು ನನ್ನ ಕೈ ಮುಟ್ಕೊಂಡಿದ್ದಕ್ಕೆ ಕಿಡ್ನಿಗಳ ಕಲ್ಲೆಲ್ಲ ಕಿತ್ಕೊಂಡ್ ಬಂದ್ಬಿಡ್ತಲ್ಲ ಡಾಕ್ಟ್ರೇ ಓ ಮೈ ಗಾಡ್ ಡಾಕ್ಟ್ರೇ ನಿಮ್ದು ಹಾಗೆ ನನ್ನೊಂದು ಸರ್ ನಮಸ್ತೆ ಈ ಆಸ್ಪತ್ರೆ ಬಗ್ಗೆ ಲೈವ್ ಡಾಕ್ಟರ್ ಮುತ್ತುಲಕ್ಷ್ಮಿ ಬೇಕಾಗಿತ್ತು ಲೈವ್ ನೋಡಿದೆ ಸರ್ ಹಲೋ ಡಾಕ್ಟರ್ ಮುತ್ತುಲಕ್ಷ್ಮಿ ನೋಡ್ಬೇಕಂದ್ರೆ ಫೀಸ್ ಕೊಟ್ಟು ಹೋಗ್ರಿ ಲೈನ್ ದುಡ್ಡು ದುಡ್ಡು ಕೊಡಲಿ ಮಂಗ್ಯ ದುಡ್ಡು ಕೊಡ ತಗೊಳ್ಳಿ ಸರ್ ಮೇಡಮ್ ನಮ್ಮ ಹುಡುಗರೆಲ್ಲ ಬಂದ್ರೆ ಟ್ರೀಟ್ಮೆಂಟ್ ಬೇಕಂತ ಬನ್ನಿ ಮೇಡಮ್ ಆಲ್ ಗೈಸ್
ಹುಡುಗ ಕಂಡ್ರು. ಕಾಸ್ ಮಾಡಕ್ ಆಗಲ್ಲ ಅಂತ ನನಗೆ ಈ ವೇಷ ಹಾಕ್ಸ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಕಣ್ರು. ಸೊ ನಿಮ್ ಪರ್ಫಾರ್ಮೆನ್ಸ್ಗೆ ನನ್ ಕಡೆಯಿಂದ ಒಂದು ಕರೆಕ್ಟ್ ಹೇಳಿದ್ನ ಆಯಪ್ಪ ಸದ್ಯ. ರಚಿ ಮುತ್ತು ಲಕ್ಷ್ಮಿನೇ. ಅಯ್ಯೋ ಸೀರಿಯಸ್ಲಿ ಹಿಂಗೂ ಎಲ್ಲ ಕ್ಯಾರೆಕ್ಟರ್ ಯೋಚನೆ ಮಾಡ್ಬೋದು. ಯಾರದು ಈ ಕ್ಯಾರೆಕ್ಟರ್ನ ಯೋಚನೆ ಮಾಡಿರುವಂಥದ್ದು? ವೆಂಕಟ್ ಸರ್. ಅದನ್ನ ರಾಘು ತುಂಬಾ ಚೆನ್ನಾಗಿ ಮಾಡಿದ್ಯಾ ಆ ಪಾತ್ರನ. ಥ್ಯಾಂಕ್ ಯು ಸೊ ಮಚ್. ಎಸ್ಪೆಷಲಿ ನೀನು ಆ ಉಮ್ಮ ಅಂತ ಹೇಳಿದಾಗ ನಿನ್ ವಾಯ್ಸ್ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಇನ್ನೊಂದ್ಸತಿ ಹೇಳು. ಥ್ಯಾಂಕ್ ಯು ಮೇಡಮ್. ಐ ಥಿಂಕ್ ಈ ಸ್ಕಿಟ್ ಅಲ್ಲಿ ಜಾಸ್ತಿ ರಾಘುದು ಮತ್ತೆ ನಂದೀಶಂದು ಜಾಸ್ತಿ ಇದ್ದಿದ್ದು, ಹಾಗಂತ ಬೇರೆಯವ್ರದ್ದಿಲ್ಲ ಅಂತಲ್ಲ, ನಿಮ್ದು ಕೂಡ ಚೆನ್ನಾಗಿತ್ತು. ಬಟ್ ಲ್ಯಾಗು ನಾನು ಮುತ್ತೆ ಕೊಟ್ಬಿಡ್ತೀಯ ಅಂತ ಅನ್ಕೊಂಡೆ, ಅಟ್ಲೀಸ್ಟ್ ಈಗಾದ್ರೂ ಅಡ್ವಾಂಟೇಜ್ ತಗೊಂತೀಯ ಅಂತ. ಬಟ್ ಆದ್ರೂ ಆಗ್ಲಿಲ್ಲ. ನೆಕ್ಸ್ಟ್ ನಂದೀಶನೇ ನನಗೆ ತುಂಬಾ ಇಷ್ಟ ಆಗಿರುವಂತ ಒಂದು ಪಾತ್ರ ಈ ಸ್ಕಿಟ್ ಅಲ್ಲಿ. ಥ್ಯಾಂಕ್ ಯು ಮೇಡಮ್. ಇಟ್ ವಾಸ್ ವೆರಿ ನೈಸ್, ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಶಿ, ಥ್ಯಾಂಕ್ ಯು ಸೋ ಮಚ್. ಜಿ ಮ್ಯಾನ್ ಸ್ವಲ್ಪ ಸಪ್ಪಗಿರೋಂಗಿದೆ, ನಮ್ಮ ಡಾಕ್ಟರ್ ಮುತ್ತುಲಕ್ಷ್ಮಿನ ಆ ಕಡೆ ಕಳ್ಸ್ಕೊಡೋದಾ ಟ್ರೀಟ್ಮೆಂಟ್ಗೆ ಸ್ವಲ್ಪ? ಇಲ್ಲ ನನಗೆ ಅವನು ಲಾಸ್ಟ್ ಹುಡುಗ ಅಂತ ಹೇಳಿದ್ನಲ್ಲ, ಅದನ್ನ ಡೈಜೆಸ್ಟ್ ಮಾಡಕ್ ಆಗ್ತಾ ಇದೆ. ಫಸ್ಟ್ ಮಜಾ ಕೊಟ್ಟಿದ್ ನಮ್ಮ ನಂದೀಶ. ಥ್ಯಾಂಕ್ ಯು ಸರ್. ಯಾವ ಆಂಗಲ್ ಅಲ್ಲಿ ಡಾಕ್ಟರ್ ತರ ಕಾಣಲ್ಲ. ಚೆನ್ನಾಗಿತ್ತು ಕಣ. ಆಕ್ಚುಲಿ ಒಂದು ಖುಷಿ ಆಗೋದು ಇದ್ರಲ್ಲಿ ಅಂದ್ರೆ ಲ್ಯಾಗು ಹುಡುಗಿನ ಕಂಡ್ರೆ ಅಲ್ಗಿಂಜೋದಿದೆಯಲ್ಲ, ಅದು ನೀನ್ ಆಕ್ಟ್ ಮಾಡ್ಬೇಕಂತಲೇ ಇಲ್ಲ, ಅಷ್ಟು ನ್ಯಾಚುರಲ್ ಆಗಿ ಬರುತ್ತೆ ಅದು. ತುಂಬಾ ನಿಜ ಹೇಳ್ತದೆ, ತಮಾಷೆ ಅಲ್ಲ, ಖುಷಿ ಆಗುತ್ತೆ ನೋಡಕ್ಕೆ. ಶುಭ, ಗುಡ್ ಪರ್ಫಾರ್ಮೆನ್ಸ್. ನಿಮ್ ಸ್ಕಿಟ್ ನನಗೆ ಉಮ್ಮ ಹೆಂಗೆ ಹೇಳ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಎಂಟರ್ಟೈನಿಂಗ್. ಐ ಥಿಂಕ್ ವಿ ಆಲ್ ಎಂಜಾಯ್ಡ್, ರಿಯಲಿ ಎಂಜಾಯ್ಡ್. ಥ್ಯಾಂಕ್ ಯು ಜಿ ಮ್ಯಾನ್, ಥ್ಯಾಂಕ್ ಯು ಸೋ ಮಚ್. ನಮ್ ಬಸ್ಸು ಅರ್ಥ ಆಗದೆ ಇರೋಂಗೆ ಡೈಲಾಗ್ ಹೇಳಿ 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 ಎಲ್ರಿಗೂ ಈ ನಾನ್ ಸಿಂಕ್ ಹುಚ್ಚನ್ನ ಹಿಡಿಸ್ಬಿಟ್ಟಿದ್ದಾನೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಈ ಆಸ್ಪತ್ರೆ ಡಾಕ್ಟರ್ ಕೂಡ ಸಂಬಂಧ ಇಲ್ದೇ ಇರೋಂಗ್ ಮಾತಾಡ್ತಾ ಇದಾರೆ. ನೋಡ್ಬೇಕು ಅಂತಂದ್ರೆ ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಮಂಜಾ ಅಂಡ್ ಟೀಮ್. ಹಾಸ್ಪಿಟ್ಲ್ ಯಾಕೋ ಖಾಲಿ ಖಾಲಿ ಅನಿಸ್ತಾ ಇತ್ತಲ್ಲ. ನಂಬರ್ 1 ನರಸ್ ಡಾಕ್ಟರ್ ಕರಿದ್ರ? ಆ ನೆಲ ವರಸ್. ನಂಬರ್ 2 ನರಸ್. ಎಸ್ ಡಾಕ್ಟರ್. ಈಗ ಸ್ಟೇಜ್ ತುಂಬ್ದಂಗಾಯ್ತು. ಕೊಡು ನನ್ ಪರಸ್. ಎಸ್ ಪೇಷಂಟ್ ಬಂದಿಲ್ಲ, ನಿಮ್ಗೆ ಬೇಜಾರಾಗ್ತಿದ್ಯಾ? ಹೌದು ಡಾಕ್ಟರ್. ಕಾಮಿಡಿ ಮಾಡ್ಲಾ? ಯಾಕೆ ಟಿವಿಲಿ ನೋಡ್ತೀರಾ? ನಾನು ಕಾಮಿಡಿ ಚೆನ್ನಾಗಿ ಮಾಡಲ್ವಾ? ಕೊಡಿ ಮಾಡೋದಿದ್ರೆ ನನಗೆ ರೆಫರ್ ಮಾಡಿ. ಇನ್ಮೇಲೆ ಕೊಲೆ ಮಾಡೋದ್ ಬಿಡು, ಬೇರೆ ಏನಾರು ಕೆಲಸ ಮಾಡು. ಕೆಲಸ ಎಲ್ಲಿ ಸಿಗುತ್ತೆ ಸರ್? ಹಂಗ ಅನ್ಬಾರ್ದು ಕಣೋ, ಪ್ರಪಂಚ ತುಂಬಾ ವೈಡ್ ಆಗಿದೆ. ಪ್ರಪಂಚ ವೈಡ್ ಆಗಿದ್ರೆ ಒಂದ್ ರನ್ ಸಿಗುತ್ತೆ, ಕೆಲಸ ಎಲ್ಲಿ ಸಿಗುತ್ತೆ? ಅಂದಂಗೆ ನೀವ್ಯಾರು? ನಾನ್ ರೈಟ್ರು. ಮತ್ ಲೆಫ್ಟ್ ಅಲ್ಲಿ ಇದ್ದೀರಾ? ಹೇಳಿ ಡಾಕ್ಟರ್. ಇವನಿದಾನೆ ಇಲ್ವ ನಾನ್ ಸಿಂಗ್ ಬಸ್ಸು, ಸಖತ್ ಕಾಮಿಡಿಯನು. ನನ್ನ ಹೆಂಡತಿ ಇವನಿಗೆ ದೊಡ್ಡ ಫ್ಯಾನು. ನನ್ಗಿಂತ ಜಾಸ್ತಿ ಅವನೇ ಲವ್ ಮಾಡ್ತಾಳೆ, ಅದೇ ನೋವು. ಡಾಕ್ಟ್ರೇ, ನನ್ಗೆ ಯಾಕೋ ನಿಮ್ ಹೆಂಡತಿಗೆ ನೀವಂದ್ರೆ ಇಷ್ಟ ಇಲ್ಲ ಅಂತ ಡೌಟು. ನಿಂಗೆ ಡೌಟು, ನಂಗೆ ಕನ್ಫರ್ಮು. ಇವನ್ ಜೊತೆ ನಮ್ಗೆ 6 ಗಂಟೆನೆ ಕಳಿಯಕ್ಕಾಗಲ್ಲ, ಇನ್ನು ಇವನ್ ಹೆಂಡತಿ 24 ಗಂಟೆ ಹೆಂಗ್ ಕಳೀತಾಳೋ? ಡಾಕ್ಟ್ರಿ, ಮದ್ವೆಗೆ ತುಂಬಾ ವರ್ಷ ಆಯ್ತಲ್ಲ, ಮಗು ಆಗಿಲ್ವಾ? ಕರೆಕ್ಟ್ ಕ್ವಶನ್. ನಂಗೂ ಹಂಗೆ ಅನ್ಸಿತ್ತು. ನಾನು ಚೆನ್ನೈಯಲ್ಲಿ ಇವ್ನ್ ಕಾಮಿಡಿ ನೋಡ್ತಾ ನಗ್ತಾ 3 ವರ್ಷ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದೆ. ಅವಾಗ ನನ್ನ ಹೆಂಡತಿ ಫೋನ್ ಮಾಡಿ ಹೇಳಿದ್ಲು ನಿಮ್ಗೆ ಹೆಣ್ಣು ಮಗು ಆಗಿದೆ ಅಂತ. ಇವನ್ ಅಲ್ಲಿದ್ದಾಗ ಇವಳಿಗೆ ಇಲ್ಲಿ ಮಗು ಆಗಿದೆ, ಇವನ್ ಅಲ್ಲಿ ನಕ್ಕೊಂಡಿರುವಾಗ ಇಲ್ಲಿ ಯಾರ ಬಂದು ಫೋಟೋ ತೆಗೆದು ಹೋಗಿದ್ದಾರೆ. ಏನ್ ಫೋಟೋ ಗಿಡ ಅಂದ್ರೆ? ಮಗು ಆಯ್ತಲ್ಲ, ಮಗುಗೆ ಏನ್ ಹೆಸರಿಟ್ರಿ? ನಂಗೆ ಚಿಕ್ಕ ವಯಸ್ಸಿನ ನಾನು ರಚಿತಾ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ರಚಿತಾ ಅಂತ ಇಡೋಣ ಅನ್ಕಂಡೆ. ನಂದು ಕ್ರಿಯೇಟಿವಿಟಿ ಇರ್ಲಿ ಅಂತ ಉಚಿತ ಅಂತ ಇಟ್ಬಿಟ್ಟೆ. ಫ್ರೀಯಾಗಿ
ಸಿಕ್ಕಿದ್ದಕ್ಕೆ ಉಚಿತ ಅಂತಾನೆ ಇಡ್ಬೇಕಲ್ಲ. ಸರ್ ನೀವು ನಾನೇ ಯಾರು ಸರ್ ನೀವು? ಈಗ ತಾನೇ ವಿಡಿಯೋದಲ್ಲಿ ನೋಡಿದ್ದಲ್ಲ, ಏನ್ ಅವನ ತರನೇ ಮೇಕಪ್ ಹಾಕ ಬಂದಿದ್ಯಾ? ಅವನ ತರ ಅಲ್ಲ, ಅವನೇ ನಾನೇ ಅವನು. ಇವನ ನೀನೇ ನಾನ್ ಸಿಕ್ ಬಸ್ಸು ಅಂತ ಹೆಂಗ್ ನಂಬೋದು? ನೀ ಹುಟ್ಟೋವಾಗ ನಿಮ್ಮಪ್ಪ ಎದುರುಗಡೆ ಇದ್ನ? ಇಲ್ಲ. ಅವನೇ ನಿಮ್ಮಪ್ಪ ಅಂತ ನೀ ಹೆಂಗ್ ನಂಬ್ತೆ? ನಮ್ಮಪ್ಪ ಹೇಳ್ದ ನಾನೇ ಕಣೋ ನಿಮ್ಮಪ್ಪ ಅಂತ, ಅದಕ್ಕೆ ನಂಬ್ದೆ. ನಾನು ಹೇಳ್ತಿದ್ದೀನಿ, ನಾನೇ ಬಸ್ಸು, ನಾನ್ ಸಿಂಕ್ ಬಸ್ಸು. ಹೌದಾ? ಹೆಂಗ್ ಬಂದೆ? ನೀವ್ ಹೆಂಗ್ ಬಂದ್ರಿ? ನಾನು ಕಾರಲ್ಲಿ ಬಂದೆ. ಕಾರ್ ಎಲ್ಲಿದೆ? ಹೊರಗಡೆ ಇದೆ. ನಾ ಜೀಪಲ್ಲಿ ಬಂದೆ. ಜೀಪ್ ಎಲ್ಲಿದೆ? ಇಲ್ಲಿದೆ. ಸರ್ ಆಕ್ಚುಲಿ ದೊಡ್ಡ ಫ್ಯಾನ್, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ ಸರ್. ನೆಕ್ಸ್ಟ್ ಮೀಟ್ ಮಾಡೋಣ, ಬಾಯ್ ಸರ್. ಟ್ರೀಟ್ಮೆಂಟ್ ನರ ಡಾಕ್ಟರ್ ಕರೆದ್ರ? ಡ್ಯೂಟಿ ಮುಗಿದ್ಮೇಲೆ ಕರಿತೀನಿ. ಈಗ ಅವನು ಎತ್ತಾದ್ರು. ಡಾಕ್ಟರ್ ಬಂದೆ ತಲೆ ಕೆಡ್ಸ್ಕೊಬೇಡ. ಎಲ್ಲಿ ತಿರುಗಿ. ಡಾಕ್ಟರ್, ಯಾಕ ತುಂಬಾ ಹೊಟ್ಟೆ ನೋವಾಗ್ತಿದೆ? ಮೋಸ್ಟ್ಲಿ ಅಪೆಂಡಿಕ್ಸ್ ಆಗಿರ್ಬೇಕು. ಎಲ್ಲ ನೀನೇ ಹೇಳ್ಬಿಡು, ನಾನು ಗೆಣಸ್ ಕೇಳ್ತೀನಿ ಇಲ್ಲಿ ನಿಂತ್ಕೊಂಡು. ಐ ಆಮ್ ಸಾರಿ ಸರ್. ಏನಾಯ್ತು? ಟಕ್ ಟಕ್ ಅಂತ ಸೌಂಡ್ ಬರ್ತಾ ಇದೆ. ಅಂದ್ರೆ ಇದು ಅಪೆಂಡಿಕ್ಸ್ ಸರ್. ನಾನೇ ಹೇಳ್ದೆ ತಾನೇ ಅಪೆಂಡಿಕ್ಸ್ ಅಂತ, ಮತ್ತೆ ನೀ ಏನೋ ಹೇಳ್ತೀಯ? ಕಾಮಿಡಿ ಮಾಡೋನ್ ಮುಂದೆ ಕಾಮಿಡಿ ಮಾಡ್ಬೇಡ. ಸರ್ ಇನ್ನೊಂದು ಕಾಮಿಡಿ ಮಾಡಿ ಸರ್, ಆಪರೇಷನ್ ಆದ್ಮೇಲೆ ಮಾಡ್ಬೇಕು. ನರಸ್ ಡಾಕ್ಟರ್ ಕರೆದ್ರ? ಡ್ಯೂಟಿ ಮುಗಿದ್ಮೇಲೆ ಕರಿತೀನಿ. ಇವನ್ ಎತ್ತಿ ಹಾಕು, ನಿಧಾನ. ಡಾಕ್ಟರ್, ಯಾಕೋ ಹೊಟ್ಟೆ ನೋವು, ತುಂಬಾ ನೋವಾಗ್ತಿದೆ, ಹೊಟ್ಟೆ ಉರಿತಾ ಇದೆ. ಇದ್ಯಾ ಊರಿ? ನಮ್ ಕ್ಯಾಪ್ಟನ್ ಸಿಗ್ದೆ ನನಗ್ ಮಜಾಧಿಪತಿ ಸಿಕ್ತಲ್ಲ, ಅವಾಗ ನಮ್ ಕ್ಯಾಪ್ಟನ್ ಊರಿ ನೋಡ್ಬೇಕಾಗಿತ್ತು. ಬಸ್ಸು ನನಗೆ ದೊಡ್ಡ ಫ್ಯಾನು. ನೀ ನಮಗೆ ಸಿಕ್ಕಿರೋದೇ ತುಂಬಾ ಪುಣ್ಯ. ನಮಗೋಸ್ಕರ ಒಂದ್ ಶಾಯರಿ ಹೇಳಿ ಸರ್. ಶಾಯರಿ ಹೇಳಿದ್ಮೇಲೆ ಆಪರೇಷನ್ ಮಾಡ್ತೀರಾ? ಮಾಡ್ತೀನಿ. ಗುರು ಸರ್ ಮನ್ಸು ತೊಟ್ಲಲ್ಲಿ ಹಾಕಿ ತೂಗ್ದಂಗಿರುತ್ತೆ ಮಗು. ಗುರು ಸರ್ ಮನ್ಸು ತೊಟ್ಲಲ್ಲಿ ಹಾಕಿ ತೂಗ್ದಂಗಿರುತ್ತೆ ಮಗು. ಮಜಾ ಭಾರತ ಸೆಟ್ಟೆ ಕಾಯ್ತಾ ಇರುತ್ತೆ ರಚಿತಾರಾಮ್ ಅವರ ನಗು. ಇದಕ್ಕೆ ನಂಗೆ ಇಷ್ಟ ಆಗೋದು. ಇನ್ನೊಂದು, ನಾಯಿ ನನ್ನ ಮಕ್ಕಳ ಏನ್ರೋ ಮಾಡ್ತಿದ್ದೀರಾ? ಶಾಯರಿ ಹೇಳ್ತಿಲ್ಲ, ಬಂದು ಆಪರೇಷನ್ ಮಾಡ. ನರಸ್, ಇವ್ಗೊಂದು ಸೌತ್ ಏಷ್ಯಾ ಕೊಡಿ. ಸೌತ್ ಏಷ್ಯಾ ಆದ್ರೆ ಅದು ಪ್ರಜ್ಞೆ ತಪ್ಸ ಕೊಡ್ತಾರಲ್ಲ, ಡಾಕ್ಟರ್ ಅದು ಸೌತ್ ಏಷ್ಯಾ ಅಲ್ಲ, ಆ, ಅದನ್ನ- ಅನಸ್ತೇಷ್ಯಾ. ಅದನ್ನೇ ಕೊಡಿ. ನಿಮ್ ಕಾಲ್ ಬೀಳ್ತೀನಿ, ಕೊಡಿಪ್ಪ. ಸಾಂಬ್ರಾಣಿ ಮಾದೇಶ್ವರ, ಸಾಂಬ್ರಾಣಿ ಮಾದೇಶ್ವರ, ಸಾಂಬ್ರಾಣಿ ಮಾದೇಶ್ವರ. ಏನ್ರಿ ಮಾಡಿದ್ರಿ? ಸಾಂಬ್ರಾಣಿ ಮಾದೇಶ್ವರ ಅನಸ್ತೇಷ್ಯಾ ಕೊಟ್ಟಿ ಡಾಕ್ಟರ್. ನಾನ್ಸೆನ್ಸ್, ಅದು ಕೋಮಾ ಕೂಡ ಟ್ರೀಟ್ಮೆಂಟು. ನೀವು ಓದಿ ಆನ್ಲೈನ್ ಅಲ್ಲಿ ಕ್ಲಾಸ್ ಕೇಳಿ ಎಲ್ಲೆಲ್ಲೂ ಬಂದ್ಬಿಡೋದಲ್ಲ. ಪ್ರಜ್ಞೆ ತಪ್ಸಕ್ಕೆ ಗೊಬ್ಬರ ಚಂದ್ರಪ್ರಭಾ ಅನ್ಬೇಕು. ಏನ್ ಹೇಳಿ? ಗೊಬ್ಬರ ಚಂದ್ರಪ್ರಭಾ. ಓಕೆ, ಗೊತ್ತಾಯ್ತಾ? ಬನ್ನಿ ಈ ಕಡೆಗೆ. ಡಾಕ್ಟರ್, ಇಂಜೆಕ್ಷನ್ ಕೊಡ್ತೀರಾ? ಡಾಕ್ಟರ್, ಅವ್ನು ರೆಡಿ ಮಾಡಿದ್ದೀನಿ, ರೆಡಿ ಮಾಡಿ ಮಲಗಿಸಿ ಅವನ. ಸರ್, ಆಲ್ರೆಡಿ ಯಾರೋ ಕುಯ್ದು ಹೋಗಿದಾರಲ್ಲ. ಹೊಟ್ಟೆ ಇಲ್ಲಿದೆ ಕಣ.
ಮಾಡ್ತಿದೀಯ? ಫಸ್ಟ್ ಟೈಮ್ ಸರ್ ಸೆಲೆಬ್ರಿಟಿ ಹೊಟ್ಟೆ ಮುಟ್ಟಿದ್ದು ನಾಚಿಕೆ ಆಗ್ತಾ ಇದೆ. ಲೇ ನಾಚಿಕೆ ಆಗುತ್ತೆ ಅಂತ ಹೇಳಕ್ ಇದೇನು ಪ್ರಶ್ನೆ ಏನು? ಪ್ರಶ್ನೆ. ನಮಸ್ಕಾರ ವೀಕ್ಷಕರೇ, ನಾನು ಮಜಾ ರಿಪೋರ್ಟರ್ ಹರೀಶ ಮಾತಾಡ್ತಿದ್ದೀನಿ. ವೀಕ್ಷಕರೇ, ನಾನೀಗ ಎಲ್ಲಿದ್ದೀನಿ ಅಂತ ಗೊತ್ತಾದ್ರೆ ನೀವು ಚಿತ್ತಾಗಿ ಚಿತ್ರದುರ್ಗಕ್ಕೆ ಹೋಗ್ತೀರಾ, ಮತ್ತಾಗಿ ಮತ್ತಿಕೆರೆಗೆ ಹೋಗ್ತೀರಾ. ವೀಕ್ಷಕರೇ, ನಾವೀಗ ಮಜಾ ಭಾರತದ ನಾನ್ ಸಿಂಗ್ ಬಸು ಅವ್ರ ಪಕ್ಕನೇ ಇದೀವಿ. ಬನ್ನಿ ವೀಕ್ಷಕರೇ, ನಾವು ಬಸು ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಬಸು, ಏನ್ ನಿಮ್ಮ ಹೆಸರು? ನೀನೇ ಬಸ್ಸು ಅಂತ ಹೇಳ್ದೆಲ್ಲ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಬಸು ಅವರೇ, ನೀವು ಹಾಸ್ಪಿಟ್ಲಿಗೆ ಏನಕ್ಕೆ ಬಂದಿದ್ದೀರಾ? ಅದು ಯಾಕಂದ್ರೆ ಅದು ಗೊತ್ತಾಯ್ತು ಬಿಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವರು ಬಸು ಅವರು ಬದುಕಿದ್ದಾಗಲೇ ಕಣ್ಣು, ಕಿವಿ, ಕಿಡ್ನಿ, ಮೂಗು ಎಲ್ಲದನ್ನು ದಾನ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ನಾ ಹೇಳಿದ್ದೇನು ದಾನ ಮಾಡ್ತೀನಿ ಅಂತ? ನೋಡಿದ್ರಲ್ಲ ವೀಕ್ಷಕರೇ, ಇವರು ಏನು ಕೊಡ್ತಿಲ್ವಂತೆ. ಮುಂಚೆ ಎಲ್ಲ ಸೆಲೆಬ್ರಿಟಿಗಳು ಬದುಕಿದ್ದಾಗ ಎಲ್ಲ ದಾನ ಮಾಡೋದ್ರು, ಆದ್ರೆ ಇವರು ಏನು ದಾನ ಮಾಡ್ತಿಲ್ವಂತೆ. ಇವ್ರದ್ದು ಒಂದು ಜನ್ಮನ ಅಂತ ಜನ ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಮಂತ ಕೆಲವು ಮೀಡಿಯಾದವರಿಂದಾನೆ ಕಣ ಹೆಸರು ಮಾಡಬೇಕು ಅಂತ ಬಂದವ್ರ ಮುಖಕ್ಕೆ ಕೆಸರು ಬಳೆದು ಕಳಿಸ್ತಾ ಇದ್ದೀರಾ. ನೋಡಿದ್ರಲ್ಲ ವೀಕ್ಷಕರೇ, ನಿನ್ನೆ ಮೊನ್ನೆ ಎಲ್ಲ ನಾನ್ ಸಿಂಗ್ ಡೈಲಾಗ್ ನಗಿಸ್ತಾ ಇದ್ದ ಬಸು ಅವರು ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅವರು ಬದುಕಬೇಕು ಅನ್ನೋರು ಲೈಕ್ ಮಾಡಿ, ಅವರು ಸಾಯ್ಬೇಕು ಅನ್ನೋರು ಕಮೆಂಟ್ ಮಾಡಿ, ಅವರು ಬದುಕಿದ್ರು ಒಂದೇ ಸತ್ರು ಒಂದೇ ಅನ್ನೋರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಹೊಡೀರಿ. ನಿಮ್ ಕಾಲ್ ಮುಗಿತೀನಿ, ಬೇರೆ ಆಸ್ಪತ್ರೆಗೆ ಕಳಿಸಿ. ಅಯ್ಯೋ, ಅವ್ರು ನಿಮ್ ಫ್ಯಾನೇ, ಆದ್ರೆ ಅವ್ರ ಹೆಂಡತಿಗೆ ಅವ್ರಕ್ಕಿಂತ ಜಾಸ್ತಿ ನೀವೇ ಇಷ್ಟ. ಅದಕ್ಕೋಸ್ಕರ ನಿಮ್ ತರನೇ ಆಗಕ್ ಹೋಗಿ ಹಿಂಗೆ ತಿಕ್ಲ್ ತರ ಆಡ್ತಾ ಇದ್ದಾರೆ. ನನಗನ್ಸುತ್ತೆ ನೀವು ಬೇರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ. ಡಾಕ್ಟರ್, ನಾವು ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಲ್ಲ, ಟ್ರೀಟ್ಮೆಂಟ್ ಆಯ್ತಲ್ಲ. ಅಪೆಂಡಿಕ್ಸ್ ಜೇಬಲ್ಲಿತ್ತು, ಇವ್ರು ಕೊಟ್ಟೆ. ಜೋರಾಗಿದೆಯಾ ನೋವು? ಹಾ ಸರ್, ನಿನ್ಗೀಗ 7 ತಿಂಗಳು. ಹೇಳ್ತೀನಿ. ಡಾಕ್ಟರ್ ಕರೆದ್ರ? ಅಯ್ಯೋ, ನಾನ್ ಕರೀಲಿಲ್ಲಮ್ಮ. ಇಲ್ಲ, ನಾನ್ ಕರೆಯೋದು ಇಲ್ಲ. ಓಕೆ ರಚಿ, ಈ ನಾನ್ ಸಿಂಕ್ ಆಸ್ಪತ್ರೆಯಲ್ಲಿ ಏನೇನ್ ಮನ್ಸಿಗೆ ಸಿಂಕ್ ಆಯ್ತು, ಏನೆಲ್ಲ ಸಿಂಕ್ ಹೋಯ್ತು? ಹಿಂಗ್ ಸಿಂಕಿಗೆ ಯಾವ್ದು ಹೋಗ್ಲಿಲ್ಲ, ಎಲ್ಲ ಮನ್ಸಿಗೆ ಸಿಂಕ್ ಆಯ್ತು. ಅಂಡ್ ಇವ್ರು ಯಾವ್ದೇ ಸ್ಕಿಟ್ ಮಾಡಿದ್ರು ಅದು ಡೈರೆಕ್ಟ್ ಆಗಿ ಸಿಂಕ್ ಆಗೇ ಆಗತ್ತೆ ನಮ್ಗೆ. ಆಕ್ಚುಲಿ ಅವ್ನ್ ಡಾಕ್ಟರ್ ಅಲ್ಲ ಹುಚ್ಚನ? ಇಲ್ಲ, ನಾನ್ ಸಿಂಕ್ ಬಸ್ಸು ಫ್ಯಾನ್ ಅಲ್ವಾ ಬೇಸಿಕಲಿ. ನಾನ್ ಸಿಂಗ್ ಬಸ್ಸು ಫ್ಯಾನ್. ಅವನ್ ತರ ಫಾಲೋ ಹೋಗಿ ಹೋಗಿ ಹಿಂಗಾಗಿರೋ ತಲೆ ಕಟ್ಟಿರೋದು. ಬಸ್ಸು ನೀನ್ ತಿಕ್ಲಾನ ಬಸ್ಸು ಹಂಗಂದ್ರೆ? ಪಾಪ ಬಸ್ಸು, ಡಾರ್ಲಿಂಗ್ ಬಸ್ಸು. ಅದು ತುಂಬಾ ಮಜಾ ಆಯ್ತು ಈ ಸ್ಕಿಟ್ ಅಲ್ಲಿ. ಎಸ್ಪೆಷಲಿ ಅವರಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಈ ಒಂದು ಔಟ್ಫಿಟ್ ಅಲ್ಲಿ. ಥ್ಯಾಂಕ್ ಯು. ಸೊ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ವೆರಿ ಗುಡ್. ಥ್ಯಾಂಕ್ ಯು ರಚಿ, ಥ್ಯಾಂಕ್ ಯು ಸೋ ಮಚ್. ಜಿ ಮ್ಯಾನ್, ಆಕ್ಚುಲಿ ಥೀಮ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇಟ್ ಲುಕ್ಸ್ ವೆರಿ ಸಿಂಪಲ್, ಬಟ್ ಒಳಗೆ ಏನಿದೆ ಅಂದ್ರೆ, ಒಬ್ಬ ಸೆಲೆಬ್ರಿಟಿ ಹಾಸ್ಪಿಟಲ್ ಹೋದಾಗ ಏನಾಗುತ್ತೆ ಅನ್ನೋದೊಂದಿದೆ. ಇನ್ನೊಂದು ನ್ಯೂಸ್ ಚಾನೆಲ್ ಅಂತ ಇರುತ್ತೆ, ಅದನ್ನ ಹೇಗೆ ದುರ್ಬಳಕೆನ ಮಾಡ್ತಾರೆ ಅನ್ನೋದು ಅದು ತುಂಬಾ ಚೆನ್ನಾಗಿ ಸೀರಿಯಸ್ ನೋಟಲ್ಲಿ ನೋಡಿದ್ರೆ, ಕಾಮಿಡಿ ಬಿಟ್ಟು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಆಫ್ ಕೋರ್ಸ್ ಪರ್ಫಾರ್ಮೆನ್ಸ್, ಆಲ್ ಅ ಮಾಸ್ಟರ್ಸ್. ಇಲ್ಲಿ ವಿ ಹ್ಯಾಡ್ ಗಾಟ್ 2 ಬ್ಯೂಟಿಫುಲ್ ಲುಕಿಂಗ್ ನರ್ಸಸ್. ತುಂಬಾ ಈ ಡ್ರೆಸ್ ಅಲ್ಲಿ ಇಬ್ರು ಚೆನ್ನಾಗಿ ಕಾಣ್ತೀರಾ. ಥ್ಯಾಂಕ್ ಯು ಸರ್. ಚಿಲ್ಲರು ಏನ್ ಬಿಲ್ಡಪ್ ಕೊಟ್ರು, ಫೈನಲ್ ಹೀರೋ ಇಸ್ಕಿಟ್ಟಿದ್ದು ನಾನ್ ಸಿಂಕ್. ಅದು ಬೀಯಿಂಗ್ ಎ ಲೀಡರ್ ಅಗೇನ್, ಇಟ್ಸ್ ಅ ಗುಡ್ ಜಾಬ್. ಯಾರ್ದು ಐಡಿಯಾ ಇದು? ಸಂದೀಪ್ ಇದು. ವೆರಿ ಗುಡ್, ಕಂಗ್ರಾಟ್ ಸಂದೀಪ್, ಗುಡ್ ಜಾಬ್. ನನಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಸೊ ಈಗ ಈ ವಾರದ ಬೆಸ್ಟ್ ಸ್ಕಿಟ್ ಮತ್ತೆ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋಂತ ಟೈಮು. ಸೊ ಅದನ್ನ ಅನೌನ್ಸ್ ಮಾಡಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ನಮ್ಮ ಆಟೋಮ್ಯಾಟಿಕ್ ಜಡ್ಜಸ್ ಜಿ ಮ್ಯಾನ್ ಅಂಡ್ ರಚಿ. ಈ ವಾರದ ಬೆಸ್ಟ್ ಸ್ಕಿಟ್ ಯಾವುದು ಅಂತ ಅನೌನ್ಸ್ ಮಾಡ್ಬೋಣ ಅಲ್ವಾ? ಇಟ್ಸ್ ಅನ್ಡೌಟೆಡ್ಲಿ ಬಂದ್ರು ಓವರಾಗಿ ಆಡ್ತೀರಾ? ಅಲ್ಲೋಡು, that's good.
ಅವ್ರು ಆಕ್ಟ್ ಮಾಡಿದಂತ ಹೆರಿಗೆ ಆಸ್ಪತ್ರೆ. ಕಂಗ್ರಾಚುಲೇಷನ್ ಕಾರ್ತಿಕ್ ಅಂಡ್ ಟೀಮ್. ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ, 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಅಜ್ಜಿ Congratulations, thank you. ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡುವ ಚಿಂತೆಗೆಲ್ಲ ಓಕೆ, ಸೊ ಈ ವಾರದ ಮಜಾಧಿಪತಿ ಯಾರು? ಆಕ್ಚುಲಿ ಆ ಪಾತ್ರ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತು. ಕಾಂಪೌಂಡರ್ ಪಟೇಲ. ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡುವ ಚಿಂತೆಗೆಲ್ಲ ಟಾಟಾ ಹೇಳುವ ಮಜವೋ ಮಜ ಭಾರತ ಮಜವೋ ಮಜ ಭಾರತ. ಸೊ ಇದರೊಂದಿಗೆ ಈ ವಾರಕ್ಕೆ ಟಾಟಾ ಬಬಾಯ್ ಸಿ ಯು ಅಂತ ಹೇಳ್ತಾ ಇದೀವಿ. ಮುಂದಿನ ವಾರ ಇನ್ನೊಂದು ಹೊಸ ಕಾನ್ಸೆಪ್ಟ್, ಹೊಸ ಮನೋರಂಜನೆ ಜೊತೆ ನಿಮ್ ಮುಂದೆ ಬರ್ತಾ ಇದೀವಿ. ಬಾಯ್, ಟೇಕ್ ಕೇರ್, ನಮಸ್ಕಾರ, ಶುಭರಾತ್ರಿ. Ba 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 ba.